ಜ್ಞಾನ, ದೇವರ ಜ್ಞಾನ ಅದು ಇಲ್ಲದೆ ಹೋದರೆ ನಮ್ಮ ಜೀವನ ತುಂಬ ಕಷ್ಟ ಆಗುತ್ತೆ. ಆಯಿತಾ? ಇವತ್ತು ನಿಮ್ಮಲ್ಲಿ ಯಾರಿಗಾದರೂ ಜೀವನ ತುಂಬ ಕಷ್ಟ ಅನ್ನಿಸ್ತಾ ಇದ್ದರೆ ಅದಕ್ಕೆ ಒಂದು ಮುಖ್ಯವಾದ ದೊಡ್ಡ ಕಾರಣ ಏನು ಅಂದರೆ ದೇವರ ಜ್ಞಾನ ಇಲ್ಲದೇ ಇರುವುದು. ಏನಿಲ್ಲ? ದೇವರ ಜ್ಞಾನ ಇಲ್ಲ, ಸ್ವರ್ಗೀಯ ಜ್ಞಾನ ಇಲ್ಲ, ದೈವ ಜ್ಞಾನ ಇಲ್ಲ. ಲೋಕದ ಜ್ಞಾನ ಮಿತಿಮೀರಿ ತುಂಬ್ಕೊಬಿಟ್ಟಿದೆ ನಮ್ಮೊಳಗಡೆ. ಲೋಕದ ಜ್ಞಾನದಿಂದ ಏನೂ ಪ್ರಯೋಜನ ಇಲ್ಲ. ಒಂದಿಷ್ಟು ದುಡ್ಡು ಕಾಸು ಮಾಡ್ಬೋದು ಅಷ್ಟೇ, ಬಿಟ್ಟರೆ ಬೇರೆ ಏನು ಪ್ರಯೋಜನ ಇಲ್ಲ. ನಿಮ್ಗೆ ಅನ್ನಿಸ್ತಾ ಇದೆಯಾ ಬೇರೆ ಏನಾದರೂ ಪ್ರಯೋಜನ ಇದೆ ಅಂತ? ನಿಮ್ಮ ಮಕ್ಕಳನ್ನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಓದಿಸ್ತೀರಿ ಅಂತ ಇಟ್ಕೊಳ್ಳಿ. ಓದಿಸಿ ಅವ್ರಿಗೆ ಒಳ್ಳೆ ಕೆಲಸ ಸಿಕ್ತು. ಒಳ್ಳೆ ಕೆಲಸದಿಂದ ಏನು ಸಿಗ್ಬೋದು ಅವ್ರಿಗೆ ಹೇಳಿ ನೋಡೋಣ? ಹಣ. ನೀವಿಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆಮೇಲೆ ಅವ್ರಿಗೆ ಏನೋ ಒಂದು ಕೆಲಸ ಸಿಗುತ್ತೆ. ಆಮೇಲೆ ಈ ಸಾಲ ಎಲ್ಲ ತೀರಿಸ್ಲಿಕ್ಕೆ ಅವ್ರಿಗೇನು ಕೆಲಸ ಸಿಗುತ್ತೋ ಅಲ್ಲಿ ಸುಳ್ಳು ಹೇಳಬೇಕಾಗತ್ತೆ, ಲಂಚ ತಗೋಬೇಕಾಗತ್ತೆ, ಮೋಸ ಮಾಡಬೇಕಾಗತ್ತೆ, ಕಳ್ತನ ಮಾಡಬೇಕಾಗತ್ತೆ. ಇಷ್ಟೆಲ್ಲ ಹಣ ಖರ್ಚು ಮಾಡಿ ಶ್ರಮಪಟ್ಟು ಈ ಲೋಕದ ಜ್ಞಾನ ತುಂಬಿಸಿದ್ರಿಂದ ಲಾಭ ಏನು ಕೇಳಿದರೆ ಏನೂ ಇಲ್ಲ. ನಿಮ್ಮ ಮಕ್ಕಳನ್ನ ಕಳ್ಳರನ್ನಾಗಿ ಮಾಡಿದ್ದೀರಿ. ಎಷ್ಟೋ ಜನ ಗೌರ್ಮೆಂಟ್ ಆಫೀಸಲ್ಲಿ ಕಳ್ಳರು ಕೂತ್ಕೊಂಡಿದ್ದಾರೆ ಇವತ್ತು. ಕಳ್ಳರು ಮಿನಿಸ್ಟ್ರಿಗಳು ಅಂತ ನಾವು ಕರಿತೀವಿ. ಮಿನಿಸ್ಟ್ರಿ ಅಂದರೆ ಏನು ಗೊತ್ತಾ? ಅರ್ಥ ಸೇವೆ ಅಂತ. ಮಿನಿಸ್ಟ್ರಿ ಅಂದರೆ ಸೇವೆ, ಮಿನಿಸ್ಟರ್ಸ್ ಅಂದರೆ ಸೇವಕರು ಅಂತ. ಸೇವೆ ಅನ್ನೋದು ಪ್ರೀತಿಯಿಂದ ಮಾಡೋದು, ಉಚಿತವಾಗಿ ಮಾಡೋದು. ಆದರೆ ಇವತ್ತು ಹೆಚ್ಚಿನ ಮಿನಿಸ್ಟ್ರಿಗಳೆಲ್ಲ ಕಳ್ಳರೇನೆ. ಕಳ್ತನ, ಲಂಚ, ಮೋಸ. ಓದಿ ಜಾಸ್ತಿ ಆದರೆ ಹಾಗೆ ಆಗೋದು. ಅದಕ್ಕೆ ಏನು ಮಾಡಬೇಕು ಅಂದರೆ ಆ ಜ್ಞಾನ ಅಲ್ಲ ಬೇಕಾಗಿರೋದು, ಈ ಜ್ಞಾನ ಬೇಕು. ಯಾವ ಜ್ಞಾನ? ದೈವ ಜ್ಞಾನ ಬೇಕು, ದೇವರ ಜ್ಞಾನ ಬೇಕಿವತ್ತು. ಆಗ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟರೂ ಕೂಡ, ಅವರು ಮಿನಿಸ್ಟರ್ಸ್ ಆದರೂ ಕೂಡ, ಎಲ್ಲೇ ಗೌರ್ಮೆಂಟ್ ಆಫೀಸಲ್ಲೋ ಎಲ್ಲೋ ಕೂತ್ಕೊಂಡ್ರೂ ಕೂಡ ಯಾರಾದರೂ ಲಂಚ ಕೊಡ್ಲಿಕ್ಕೆ ಬಂದಾಗ ಕೈ ಒಡ್ಲಿಕ್ಕೆ ನಾಚಿಕೆ ಆಗುತ್ತೆ, ಕೈ ಹೀಗೆ ಒಡ್ಲಿಕ್ಕೆ ಭಯ ಆಗುತ್ತೆ. ಆದರೆ ಇವತ್ತಿನ ಅನೇಕ ಮಿನಿಸ್ಟರ್ಸ್ಗಳಿಗೆ, ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ನಾಚಿಕೆ, ಮಾನ, ಮರ್ಯಾದೆ ಯಾವುದೂ ಇಲ್ಲ. ಈ ಲಂಚ ತಗೊಳ್ಳಿಕ್ಕೆ, ಲಂಚ ಕೇಳಲಿಕ್ಕೆ, ಕೈ ಒಡ್ಲಿಕ್ಕೆ ನಾಚಿಕೆ ಆಗೋದಿಲ್ಲ, ಭಯನೂ ಆಗೋದಿಲ್ಲ, ಕೀಳರಿಮೆನೂ ಆಗೋದಿಲ್ಲ, ಏನೂ ಅನಿಸೋದೇ ಇಲ್ಲ. ಅಭ್ಯಾಸ ಆಗಿಬಿಟ್ಟಿದೆ. ಕೆಲವರು ಹೇಳೋದಲ್ಲ, ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀವಿ ಬ್ರದರ್, ಕುಡಿಯೋದನ್ನು ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಹಾಗೆ ಕೆಲವರು ಸುಳ್ಳು ಹೇಳೋದು ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀವಿ, ಕೆಲವರು ಹರಟೆ ಹೊಡೆಯೋದು ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀವಿ, ಕೆಲವರು ಬೇರೆ ಬೇರೆ ಒಂದೊಂದು ರೀತಿ ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀವಿ. ಈ ದುರಭ್ಯಾಸಗಳಿಗೆ ಕಾರಣ ಏನು ಕೇಳಿದರೆ ಜ್ಞಾನ ಇಲ್ಲ. ಏನಿಲ್ಲ? ಏನಿಲ್ಲ? ಜ್ಞಾನ ಇಲ್ಲ. ಆದ್ದರಿಂದ ಜ್ಞಾನ ಬೇಕು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ, ಧರ್ಮೋಪದೇಶ ಕಾಂಡ ಬೈಬಲ್ನಲ್ಲಿ 5ನೇ ಪುಸ್ತಕ. ಮೊದಲನೇ ಪುಸ್ತಕ ಯಾವುದು? ಆದಿಕಾಂಡ. 5ನೇ ಪುಸ್ತಕ ಯಾವುದು? ಧರ್ಮೋಪದೇಶ ಕಾಂಡ. ಇಂಗ್ಲೀಷಲ್ಲಿ ಡ್ಯೂಟ್ರೋನಮಿ ಅಂತ ಹೇಳ್ತಾರೆ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 6ನೇ ವಾಕ್ಯ. ಈ ದಿನ ನಾನು ನಿನಗೆ ತಿಳಿಸುವ ಮಾತುಗಳು, ಈ ದಿನ ನಾನು ನಿನಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿ ನಾಟಿರಲಿ. ಎಲ್ಲಿ ನಾಟಿರಲಿ? ನಾಟ್ತಾ ಇದೆಯಾ ಒಳಗಡೆ? ಏನಾದರೂ ಇದೆಯಾ? ನಾಟಿಲ್ಲ ಅಂದರೆ ನಾಟಿಸೋಣ ಬಿಡಿ, ಏನು ಹೆದರ್ಕೋಬೇಡಿ. ನಾವು ಬಂದಿರೋದೇ ನಾಟಿಸ್ಲಿಕ್ಕೆ, ನಾಟಿಸ್ದೆ ಹೋಗಲ್ಲ. ಚಾಕು ತಗೊಂಡು ಚುಚ್ಚಿದ್ರು ನೋವಾಗದೆ ಇರುತ್ತಾ? ನೀವು ಸುಮ್ಮನೆ ಕೂತ್ಕೊಂಡ್ರು ನೀವು ಜಾಸ್ತಿ ಚುಚ್ತೀವಿ, ನೀವು ಮಾತಾಡಿದ್ರೆ ಚುಚ್ಚೋ ಸ್ವಲ್ಪ ಕಡಿಮೆ ಆಗ್ಬೋದು. ಆದ್ದರಿಂದ ಇದು ಚಾಕು ಇದ್ದ ಹಾಗೆ, ದೇವರ ವಾಕ್ಯ ಕತ್ತಿ ಥರ ಇದು ಹಾಗೆ ಚುಚ್ಚುತ್ತೆ ಒಳಗಡೆ. ಇಲ್ಲಿ ಫಸ್ಟ್ ನನಗೆ ಚುಚ್ಚುತ್ತೆ, ಆಮೇಲೆ ನನಗೆ ಚುಚ್ಚಿ ಆದಮೇಲೆ ನಾನು ಆ ನೋವಲ್ಲಿ ತಗೊಂಡು ನಿಮಗೆ ಚುಚ್ಚಿಬಿಡ್ತೀನಿ, ಇಬ್ಬರಿಗೂ ಚುಚ್ಚುತ್ತೆ. ಸೊ ನನಗೂ ನಿಮಗೂ ಚುಚ್ಚುತ್ತೆ ಈ ವಾಕ್ಯ. ನೀವು ಬೇಜಾರು ಮಾಡ್ಕೋಬೇಡಿ ಆಯಿತಾ? ಏನು ಹಿಂಗೆ ಚುಚ್ಚೋ ಥರ ನಮಗೆ ಹೇಳ್ತೀರಲ್ಲ ಅಂತ. ಈ ಚುಚ್ಚುತ್ತೆ. ಇದು ದೇವರು ಹೇಳ್ತಾರೆ, ನಮ್ಮ ಹೃದಯದಲ್ಲಿ ಇದು ನಾಟಿರಲಿ. ಈ ದಿನ ನಾನು ನಿಮಗೆ ನೀಡುವ ವಾಕ್ಯಗಳು. ಯಾರ ವಾಕ್ಯಗಳು? ದೇವರ ವಾಕ್ಯಗಳು, ಮನುಷ್ಯನ ಮಾತಲ್ಲ.
ಮನುಷ್ಯನ ಮಾತು ಸೈಡಿಗೆ ಇಟ್ಟರು ಏನಾಗಲ್ಲ. ದೇವ್ರ ಮಾತು ಸೈಡಿಗೆ ಇಟ್ಟರೆ ನಿಮ್ಮ ಜೀವನನೇ ಸೈಡಿಗೆ ಹೋಗ್ಬಿಡುತ್ತೆ. ಆಮೇಲೆ ಮನುಷ್ಯನ ಮಾತು ಸೈಡಿಗೆ ಇಟ್ಟರೆ ಏನಾಗಲ್ಲ, ಹೆದರ್ಕೋಬೇಡಿ. ದೇವ್ರ ಮಾತು ಸೈಡಿಗೆ ಇಟ್ಬಿಟ್ರೆ ನಿಮ್ಮ ಜೀವನನೇ ಬರ್ಬಾದಾಗಿ ಹೋಗ್ಬಿಡ್ತದೆ, ಸೈಡಿಗೆ ಹೋಗ್ಬಿಡ್ತದೆ. ಇವತ್ತು ಎಷ್ಟೋ ಜನರ ಜೀವನ ಹೋಯ್ತು, ವಾಪಸ್ ತರೋದು ತುಂಬ ಕಷ್ಟ. ಈ ಥರ ಧ್ಯಾನದಲ್ಲೆಲ್ಲ ಬಂದು ಕೂತ್ಕೊಂಡ್ರೆ, ವಾಕ್ಯ ಕೇಳಿಸ್ಕೊಳ್ತಾ ಇದ್ದರೆ ಸೈಡಿಗೆ ಹೋಗಿರೋದು ಸೆಂಟ್ರಿಗೆ ಬರುತ್ತೆ. ನೀವೇನು ಹೆದರ್ಕೋಬೇಡಿ. ಜೀವನ ಏನೋ ಸರಿದು ಸೈಡಿಗೆ ಹೋಗ್ತಾ ಇದ್ದರೆ ಧ್ಯಾನ ಕೂಟದಲ್ಲಿ ದೇವರು ಏನು ಮಾಡ್ತಾರೆ, ವಾಕ್ಯದ ಮುಖಾಂತರ ಸೈಡಿಗೆ ಹೋಗಿರೋದನ್ನು, ಪಲ್ಟಿ ಹೊಡೆದಿರೋದನ್ನು, ಹಾಳಾಗಿ ಹೋಗಿರೋದನ್ನೆಲ್ಲ ರಿಪೇರಿ ಮಾಡಿ ಕರ್ಕೊಂಡು ಬರ್ತಾರೆ, ರೆಡಿ ಮಾಡ್ತಾರೆ. ನಿಮ್ಮ ಕೈಯಲ್ಲಿ ಆಗಲ್ಲ ಮಾಡೋಕ್ಕೆ, ನನ್ನಿಂದನೂ ಆಗಲ್ಲ, ನಿಮ್ಮಿಂದನೂ ಆಗಲ್ಲ. ವಾಕ್ಯ ಮಾಡುತ್ತೆ. ಮನುಷ್ಯನಿಗೆ ಆಗದೆ ಇರೋದು ದೇವರ ವಾಕ್ಯ ಸಾಧಿಸುತ್ತೆ. ದೇವರ ವಾಕ್ಯಕ್ಕೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಓಕೆ, ಓದಿ. ಈ ದಿನ ನಾನು ನಿನಗೆ ತಿಳಿಸುವ ಮಾತುಗಳು, ಈ ದಿನ ನಾನು ನಿಮಗೆ ತಿಳಿಸುವ ದೇವರ ಮಾತುಗಳು ನಿಮ್ಮ ಹೃದಯದಲ್ಲಿ ನಾಟಿರಲಿ. ಎಲ್ಲಿ ನಾಟಿರಲಿ? ನಿಮ್ಮ ಹೃದಯದಲ್ಲಿ ನಾಟಿರಲಿ. ಹಾಗಾದರೆ ದೇವರ ವಾಕ್ಯ ಇರಬೇಕಾದ ಜಾಗ ಯಾವುದು? ದೇವರ ವಾಕ್ಯ ಇರಬೇಕಾದ ಜಾಗ ಯಾವುದು? ಹೃದಯ. ಯಾರ ಹೃದಯ? ನನ್ನ ಹೃದಯ. ಇವರು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಈ ಕಡೆ ಮಕ್ಕಳು. ನಮ್ಮ ಹೃದಯ ಅಲ್ಲ. ಯಾರ ಹೃದಯ? ನನ್ನ ಹೃದಯ. ಹಾಗಾದರೆ ದೇವರ ವಾಕ್ಯ ಅಂದರೆ ಯಾರು? ದೇವರ ವಾಕ್ಯ ಅಂದರೆ ಯಾರು? ದೇವರ ವಾಕ್ಯ ಅಂದರೆ ಯಾರು? ಹಾಗಾದರೆ ದೇವರ ವಾಕ್ಯಕ್ಕೆ ಯಾರ ಹೃದಯದ ಒಳಗಡೆ ಇರಲಿಕ್ಕೆ ಇಷ್ಟ? ಯೇಸುವಿಗೆ ಯಾರ ಹೃದಯದ ಒಳಗಡೆ ಇರಲಿಕ್ಕೆ ಇಷ್ಟ? ಒಂದು ಹಾಡಿದೆ, ಕೇಳಿದಿರ ನೀವು? ಯೇಸು ಇರುವ ಮನೆಯಲ್ಲಿ, ಆಹಾ, ಯೇಸು ಇರುವ. ನೀವು ಹಾಡಿ, ಡೈಲಿ ಹಾಡಬೇಕಾಯ್ತು, ಇವರಿಗೆಲ್ಲ ಸಮಾಧಾನ ಬರಲಿ. ಪಾಪ ನಿಮ್ಮ ಅಮ್ಮಂದ್ರಿಗೆ, ಅಜ್ಜಿಂದ್ರಿಗೆ, ಅಕ್ಕಂದ್ರಿಗೆಲ್ಲ ಸಮಾಧಾನನೇ ಇಲ್ಲ. ಹಾಗೆ ಹಾಡಿ ಹಾಡಿ ಆದರೂ ಬರ್ಸಿ ಸ್ವಲ್ಪ ಈ ಮಕ್ಕಳೆಲ್ಲ. ಇನ್ನೊಂದು ಸರಿ ಹೇಳಿ ನೋಡೋಣ. ಯೇಸು ಇರುವ ಮನೆಯಲ್ಲಿ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಯೇಸು ಇರುವ ಮನೆಯಲ್ಲಿ, ಯೇಸು ಇರುವ ಮನದಲ್ಲಿ. ಯಾರಿರುವ ಮನೆಯಲ್ಲಿ, ಮನದಲ್ಲಿ ಶಾಂತಿ ಸಮಾಧಾನ? ಯೇಸು ನಿಲ್ಲಿಸ್ಕೊಳ್ಳೋದು ಹೇಗೀಗ? ವಾಕ್ಯ ಅಲ್ವಾ? ಅದಕ್ಕೆ ವಾಕ್ಯ ಹೇಳುತ್ತೆ, ನಾನು ಈ ದಿನ ನಿಮಗೆ ಮಾಡುವ ಈ ಉಪದೇಶ ಎಲ್ಲಿ ನಾಟಿರಲಿ? ಎಲ್ಲಿ ನಾಟಿರಲಿ? ನೋಡಿ, ದೇವರು ಆಸೆ ಪಡ್ತಾ ಇದ್ದಾರೆ ನಿಮ್ಮ ಹೃದಯದಲ್ಲಿ ಇರಲಿಕ್ಕೆ, ಗೋಡೆ ಮೇಲೆ ಇರಲಿಕ್ಕಲ್ಲ. ಆಯಿತಾ? ಕೆಲವರು ದೇವ್ರನ್ನ ನಾವು ಗೋಡೆ ಮೇಲೆ ಇಡ್ತೀವಿ ಅಂತ ಗೋಡೆ ಮೇಲೆ ಇಟ್ಟವರಿದ್ದಾರೆ, ಮನೆ ಮೇಲೆ ಇಟ್ಟವರಿದ್ದಾರೆ, ಎಲ್ಲೆಲ್ಲೋ ಇಟ್ಟವರಿದ್ದಾರೆ. ಎಲ್ಲಿಟ್ಟರೂ ಉದ್ಧಾರ ಆಗಲ್ಲ ಜೀವನದಲ್ಲಿ. ಹೃದಯದಲ್ಲಿಟ್ಟರು ಮಾತ್ರನೇ ಉದ್ಧಾರ ಆಗ್ತೀಯ. ಯೇಸು ಇರಬೇಕಾದ ಜಾಗ ಮನುಷ್ಯನ ಹೃದಯ. ದೇವರು ಕಟ್ಟಿರುವ ಆಲಯ ನಿನ್ನ ದೇಹ. ಯಾಕೆ ಕಟ್ಟಿದ್ರು ನಿನ್ನನ್ನು ದೇವರು ಅಂದರೆ, ಇಷ್ಟು ದೊಡ್ಡ ದೇಹ ಯಾಕೆ ಕೊಟ್ಟಿದ್ದಾರೆ ಅಂದರೆ, ಅವರಿಗೆ ಈ ದೇಹದ ಒಳಗಡೆ ವಾಸ ಆಗಲಿಕ್ಕೆ. ಯಾರಿಗೆ? ದೇವರಿಗೆ ನಮ್ಮ ಹೃದಯದೊಳಗಡೆ ವಾಸ ಆಗಲಿಕ್ಕೆ. ಓಕೆ, ಆಮೇಲೆ ನೋಡೋಣ. ಓದಿ, ಕಂಟಿನ್ಯೂ ಮಾಡಿ ನೋಡೋಣ. ಇವುಗಳನ್ನು ನಿನ್ನ ಮಕ್ಕಳಿಗೆ ಮನದಟ್ಟಾಗಿಸು. ಇದು ಎರಡು ವಿಷಯ ಸಾಕು. ಒಂದು, ನಿನ್ನ ಹೃದಯದಲ್ಲಿ ನಾಟಿರಲಿ. ಹಾಗಾದರೆ ಹೇಳ್ತಾ ಇರೋದು ಅಪ್ಪ ಅಮ್ಮಂಗೆ, ಅಜ್ಜ ಅಜ್ಜಿಂದ್ರಿಗೆ ಅಲ್ವಾ? ಸೊ ಮೊದಲು ನಿನ್ನ ಹೃದಯದಲ್ಲಿ ಇದನ್ನು ತುಂಬಿಸ್ಕೋ. ಎರಡನೇ ಕೆಲಸ ಏನು ಗೊತ್ತಾ? ಅಪ್ಪ ಅಮ್ಮಂದ್ರ ಕೆಲಸ ಏನು ಗೊತ್ತಾ? ನಿಮ್ಮ ಮಕ್ಕಳಿಗೆ ಅವ್ರು ಕರೆಕ್ಟಾಗಿ ಹೇಳಿದ್ರಮ್ಮ. ಅಮ್ಮ ಏನು ಹೇಳಿದ್ರಿ? ಮನದಟ್ಟವಾಗಿಸು, ಅರ್ಥ ಮಾಡಿಸು. ಏನಂತ ಅರ್ಥ ಮಾಡ್ಕೋಬೇಕು? ಅರ್ಥ ಮಾಡಿಸ್ಬೇಕು ಮಕ್ಕಳಿಗೆ. ಪಕ್ಕದ ಮನೆ ಅವಳಿದಾಳಲ್ವಾ ಹುಡುಗಿ, ಇಲ್ಲ ಆ ಹುಡುಗ, ಅವನು ನೋಡು ಓದಿ 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 ಕಷ್ಟಪಟ್ಟು ಓದಿ ಟ್ಯೂಷನ್ ತಗೊಂಡು ಬೆಂಗಳೂರಲ್ಲಿ ಹೋಗಿ ಸ್ಟಡಿ ಮಾಡಿ, ಅಲ್ಲಿ ದೊಡ್ಡ ಡಿಗ್ರಿ ಎಲ್ಲ ಮಾಡಿ ಕೆಲಸಕ್ಕೆ ಹೋಗಿ ಇಷ್ಟು ಸಂಪಾದನೆ ಮಾಡಿ ಕಟ್ಟಿರೋ ಮನೆ ಅದು ಅಂತ ಮನದಟ್ಟಾಗಿಸ್ಬೇಡ. ಅವಳು ಜೀವನ ಹಾಳು ಮಾಡಬೇಡ. ಆ ರೀತಿ ಮನದಟ್ಟಾಗಿಸಿ. ನಿನ್ನ ಮನದಟ್ಟಾಗಿಸ್ಬೇಕಾಗಿರೋ ವಿಷಯ ಏನು ಗೊತ್ತಾ? ಯೇಸು ಯಾರು? ಏನು? ಯಾರು ಯೇಸು? ಎಷ್ಟೋ ಮಕ್ಕಳಿಗೆ ಗೊತ್ತೇ ಇಲ್ಲ ಯೇಸು ಯಾರು ಅಂತ.
ಸುಮ್ಮನೆ ಜನರಲ್ಲಾಗಿ ಗೊತ್ತು, ಯೇಸು ದೇವರು, ಯೇಸು ರಕ್ಷಕರು, ಅದೆಲ್ಲ ಗೊತ್ತು. ಯೇಸು ಯಾಕೆ ದೇವರಾಗಿದ್ದ ಯೇಸು ಕ್ರಿಸ್ತನು ಯಾಕೆ ಈ ಭೂಮಿಗೆ ಮನುಷ್ಯನಾಗಿ ಬಂದನು? ಮನದಟ್ಟಾಗಿಸ್ಬೇಕು. ನೀವು ಉತ್ತರ ಕೊಡೋದು ಬೇಡ. ಈಗ ಇದನ್ನು ನಿಮ್ಮ ಮಕ್ಕಳಿಗೆ ಮನದಟ್ಟಾಗಿಸ್ಬೇಕು. ಅದಲ್ಲದೆ ಪಕ್ಕದವನ್ನ ಬಿಲ್ಡಿಂಗ್ ನೋಡು, ಕಾರ್ ನೋಡು, ಅವ್ರದ್ದು ಒಡವೆ ನೋಡು, ಅವ್ರು ಹೆಂಗೆ ಮಾಡಿದ್ರು ಗೊತ್ತಾ ನಿನಗೆ? ಎಷ್ಟು ತಲೆ ಹೊಡೆದಿದ್ದಾರೆ ಗೊತ್ತಾ? ಯಾರಿಗೆಲ್ಲ ಏನೆಲ್ಲ ಮೋಸ ಮಾಡಿದ್ದಾರೆ ಗೊತ್ತಾ? ಇದೆಲ್ಲ ಮನದಟ್ಟಾಗಿಸಿ ಮಕ್ಕಳ ಜೀವನನ ಹಾಳು ಮಾಡಬೇಡಿ. ಮಕ್ಕಳನ್ನ ದೇವ್ರ ಮಕ್ಕಳಾಗಿ ಬೆಳೆಸಬೇಕು. ಆದ್ದರಿಂದ ದೇವರು ಹೇಳ್ತಾ ಇದ್ದಾರೆ, ನಾನು ನಿನಗೆ ಈ ದಿನ ಬೋಧಿಸುವಂಥ ಬೋಧನೆಗಳು, ದೇವರ ವಾಕ್ಯದ ಉಪದೇಶಗಳು ನಿನ್ನ ಹೃದಯದ ಒಳಗಡೆ ಭದ್ರವಾಗಿ ಇಟ್ಕೋ. ಎಲ್ಲಿಟ್ಕೋ? ಹೃದಯದ ಒಳಗಡೆ ಭದ್ರವಾಗಿಟ್ಕೋ. ಇದನ್ನು ನಿನಗೆ ಅರ್ಥ ಆದಮೇಲೆ ನಿನ್ನ ಮಕ್ಕಳಿಗೆ ಇದನ್ನು ಏನು ಮಾಡು? ಮನದಟ್ಟಾಗಿಸು. ಜವಾಬ್ದಾರಿ ಇದೆಯಾ ನಮಗೆ? ಈ ಜವಾಬ್ದಾರಿ ದೇವರು ನಮಗೆ ಕೊಟ್ಟಿದ್ದಾರಾ? ಕೊಟ್ಟಿದ್ದಾರೆ. ಕೊಟ್ಟವನು ಲೆಕ್ಕ ಕೇಳ್ತಾನ? ಜವಾಬ್ದಾರಿ ಕೊಟ್ಟವನು ಲೆಕ್ಕ ಕೇಳ್ತಾರೋ ಇಲ್ವೋ? ಖಂಡಿತವಾಗಲೂ ಕೇಳ್ತಾರೆ. ಇಲ್ಲಿರ್ತಕ್ಕಂಥ ಎಲ್ಲ ಅಪ್ಪ ಅಮ್ಮಂದ್ರಿಗೂ ಕೇಳ್ತಾರೆ. ನಾನು ನಿನಗೆ ಒಬ್ಬ ಮಗನನ್ನು ಕೊಟ್ಟಿದ್ದೆ, ಮಗಳನ್ನ ಕೊಟ್ಟಿದ್ದೆ, ಮಕ್ಕಳನ್ನ ಕೊಟ್ಟಿದ್ದೆ, ಅವ್ರಿಗೆ ಏನೆಲ್ಲ ಮನದಟ್ಟಾಗಿಸಿದ್ಯಾ ಹೇಳು? ಚೆನ್ನಾಗಿ ದುಡಿಬೇಕು, ಎಲ್ಲ ಮನದಟ್ಟಾಗಿಸಿದ್ಯಾ? ದೇವ್ರ ಬಗ್ಗೆ ಏನು ಮನದಟ್ಟಾಗಿಸಿದ್ಯಾ? ಸ್ವರ್ಗ ರಾಜ್ಯದ ಬಗ್ಗೆ ಏನು ಮನದಟ್ಟಾಗಿಸಿದ್ಯಾ? ಅವ್ರ ಅಪ್ಪನ ಬಗ್ಗೆ ಏನು ತಿಳಿಸ್ಕೊಟ್ಟಿದ್ಯಾ? ಅವ್ರ ನಿಜವಾದ ಅಪ್ಪ ಯಾರು ಅಂತ ತಿಳಿಸ್ಕೊಟ್ಟಿದ್ಯಾ? ಅವರ ರಕ್ಷಕ ಯಾರು ಅಂತ ತಿಳಿಸ್ಕೊಟ್ಟಿದ್ಯಾ? ದೇವರು ಮನುಷ್ಯನಾಗಿ ಯಾಕೆ ಬಂದರು? ಯಾಕೆ ಶಿಲುಬೆ ಮೇಲೆ ಸತ್ರು? ಯಾಕೆ ಅವರು ಪುನರುತ್ಥಾನರಾದರು? ಅವರು ಯಾಕೆ ಮತ್ತೆ ಬರ್ತಾರೆ? ಅವರು ಯಾವಾಗ ಬರ್ತಾರೆ? ಈ ಸತ್ಯವನ್ನು ನಿನ್ನ ಮಕ್ಕಳಿಗೆ ನೀನು ಮನದಟ್ಟಾಗಿಸ್ಕೊಟ್ಟಿದೆಯಾ? ಪವಿತ್ರ ಬೈಬಲ್ ಪುಸ್ತಕದಲ್ಲಿ ಎಷ್ಟೋ ವಾಕ್ಯಗಳಿದೆ. ಅದರಲ್ಲಿ ಎಷ್ಟು ವಾಕ್ಯಗಳನ್ನು, ಎಷ್ಟು ವಿಷಯಗಳನ್ನು ನಿಮ್ಮ ಮಕ್ಕಳಿಗೆ ಮನದಟ್ಟಾಗಿಸ್ಕೊಟ್ಟಿದ್ದೀರಾ, ಅರ್ಥ ಮಾಡಿಸ್ಕೊಟ್ಟಿದ್ದೀರಾ? ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಅನೇಕ ವಿಷಯಗಳನ್ನು ಆಜ್ಞಾಪೂರ್ವಕವಾಗಿ ನಮಗೆ ಹೇಳಿದ್ದಾರೆ. ಯಾವ ರೀತಿ ಹೇಳಿದ್ದಾರೆ? ಆಜ್ಞೆಗಳು ಅಂತ ಇದೆ ಬೈಬಲಲ್ಲಿ. ಆಜ್ಞೆ ಅಂದರೆ ಏನು ಗೊತ್ತಾ? ಕಮಾಂಡ್ ಬಂದ ತಕ್ಷಣ ಅದು ಮಾಡಲೇಬೇಕು. ನನಗಾಗಲ್ಲ, ನನಗೆ ಗೊತ್ತಿಲ್ಲ ಎಲ್ಲ ಹೇಳಂಗಿಲ್ಲ. ಹೀಗೆ ದೇವರು ಆಜ್ಞಾಪಿಸಿ ಹೇಳಿದ್ದನ್ನು ನಾವು ಮಾಡಲೇಬೇಕು. ಎಕ್ಸ್ಕ್ಯೂಸ್ ಹೇಳೋ ಹಾಗಿಲ್ಲ. ನೀವು ಕೇಳ್ಬೋದು, ಇಷ್ಟೆಲ್ಲ ನಮಗೆ ಹೇಳ್ತಾ ಇದ್ದೀರಲ್ಲ, ಇದೆಲ್ಲ ಯಾಕೆ ಬೇಕು ಅಂತ. ಯಾಕೆ ಬೇಕು ಅಂದರೆ, ಕ್ರೈಸ್ತ ವಿಶ್ವಾಸಿಗಳಾದ ನಮಗೆ ಈ ಲೋಕದ ಜೀವನ ಅಷ್ಟೇ ಅಲ್ಲ ಇರೋದು. ನಮಗೆ ಈ ಲೋಕದ ಜೀವಿತದ ನಂತರ ಶಾಶ್ವತವಾದ ಜೀವನ ಇದೆ. ಇಟರ್ನಲ್ ಲೈಫ್ ಅಂತ ಹೇಳ್ತೀವಿ. ಅಮರ ಜೀವ ಇದೆ. ಅಳಿದು ಹೋಗದೇ ಇರುವ ಜೀವನ ಇದೆ. ಪುನರುತ್ಥಾನ ಹೊಂದಿ ನಾವು ಆ ಅಮರ ಜೀವಕ್ಕೆ ಹೋಗ್ತೀವಿ. ಅಲ್ಲಿ ದೇವರ ಜೊತೆಯಲ್ಲಿ, ದೇವರ ಸಮ್ಮುಖದಲ್ಲಿ ಶಾಶ್ವತವಾಗಿ ಬದುಕುವ ಒಂದು ಅವಕಾಶ ವಿಶ್ವಾಸಿಗಳಾದ ನಮಗೆ ದೇವರು ಕೊಟ್ಟಿದ್ದಾರೆ. ಈಗ ಆ ಜೀವನವನ್ನು ನಾವು ಪಡ್ಕೋಬೇಕಾದ್ರೆ ಈ ನಿಯಮಗಳನ್ನ ಪಾಲಿಸ್ಬೇಕು. ನಾನು ಬೆಳಗ್ಗೆ ಹೇಳಿದ್ನಲ್ವಾ, ಟ್ರಾಫಿಕ್ ರೂಲ್ಸ್ ನಮಗೆ ಗೊತ್ತಿರಬೇಕು. ನಮಗೆ ಮನದಟ್ಟಾಗಿಲ್ಲ ಅಂದರೆ ಮಕ್ಕಳಿಗೆ ಏನು ಹೇಳ್ಕೊಡೋದು? ಈ ಲೋಕದಲ್ಲಿ ಬದುಕಲಿಕ್ಕೆ ಏಸು ಬೇಕಾ ಕೇಳಿದರೆ ಏನೂ ಬೇಕಾಗಿಲ್ಲ. ಈ ಲೋಕದಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಏಸು ಬೇಕಾ? ಬೇಡ. ಬಿಸ್ನೆಸ್ ಮಾಡೋಕ್ಕೆ ಏಸು ಬೇಕಾ? ಬೇಡ. ಮನೆ ಕಟ್ಟಕ್ಕೆ ಏಸು ಬೇಕಾ? ಬೇಕಾಗಿಲ್ಲ. ಚರ್ಚ್ ಕಟ್ಟಕ್ಕೆ ಏಸು ಬೇಕಾ? ಬೇಕಾಗಿಲ್ಲ. ಇಲ್ಲಿ ತಿಂದು ಕುಡಿದು ಮಜಾ ಮಾಡಲಿಕ್ಕೆ ಏಸು ಬೇಕಾ? ಬೇಕಾಗಿಲ್ಲ. ಇಲ್ಲಿ ಮಕ್ಕಳಿಗೆ ಮದುವೆ ಮಾಡಿಸ್ಕೊಡ್ಲಿಕ್ಕೆ ಏಸು ಬೇಕಾ? ಬೇಡ. ಏಸು ಇಲ್ಲದೆ ಈ ಪ್ರಪಂಚದಲ್ಲಿ ಬದುಕಬಹುದು, ಏನು ತೊಂದರೆ ಇಲ್ಲ. ಇಷ್ಟ ಬಂದಾಗೆ ಬದುಕಬಹುದು. ಎಲ್ಲರೂ ಏನು ಯೇಸು ಜೊತೆಗೆ ಬದುಕ್ತಾ ಇದ್ದಾರಾ ಪ್ರಪಂಚದಲ್ಲಿ? ಎಲ್ಲರೂ ಯೇಸುವಲ್ಲಿ ನಂಬಿಕೆ ಇಟ್ಕೊಂಡೇ ಬದುಕ್ತಾ ಇದ್ದಾರಾ? ನೀವು ಕೇಳ್ಬೋದು, ಎಷ್ಟೋ ಜನ ಬದುಕ್ತಾ ಇದ್ದಾರಲ್ಲ ಯೇಸು ಗೊತ್ತಿಲ್ಲದೆ, ಅವರೆಲ್ಲ ಚೆನ್ನಾಗಿಲ್ವಾ? ಚೆನ್ನಾಗಿದ್ದಾರೆ, ಇಲ್ಲ ಅಂತ ಯಾರು ಹೇಳಿದ್ದು? ಪ್ರಾಪಂಚಿಕವಾಗಿ, ಶಾರೀರಿಕವಾಗಿ ಚೆನ್ನಾಗಿದ್ದಾರೆ. ಆದರೆ ಈ ಲೋಕದಲ್ಲಿ ಸ್ವರ್ಗರಾಜ್ಯದ ಜೀವನ ಜೀವಿಸಲಿಕ್ಕೆ, ದೇವರ ಮಕ್ಕಳಾಗಿ ಬದುಕಲಿಕ್ಕೆ ನಮಗೆ ಯೇಸು ಇಲ್ಲದೆ ಆಗಲ್ಲ. ಯೇಸು ಬೇಕೇ ಬೇಕು. ಮಾಮೂಲಿಯಾಗಿ ಬದುಕಲಿಕ್ಕೆ ಯೇಸುನೇ ಬೇಕಾಗಿಲ್ಲ. ಮಾಮೂಲಿಯಾಗಿದ್ದರೆ ಸಾಕು. ಆದರೆ ಅದು ನಿಮ್ಮ ತೀರ್ಮಾನ, ನೀವು ತೀರ್ಮಾನ ಮಾಡಬೇಕು. ಮಾಮೂಲಿಯಾಗಿದ್ದರೆ ಸಾಕಾ, ನಾನು ದೇವರ ಮಗನಾಗಿ, ದೇವರ ಮಗಳಾಗಿ ಬದುಕಬೇಕಾ ಅಂತ. ದೇವರ ಮಕ್ಕಳಾಗಿ, ಸಾಕ್ಷಿಗಳಾಗಿ, ನಿತ್ಯ ಜೀವದ ಭರವಸೆಯಲ್ಲಿ ಯೇಸು ಬರ್ತಾರೆ ಎಂದು ಎದುರು ನೋಡುತ್ತಾ ಯೇಸು ಜೊತೆಗೆ ಹೋಗ್ಲಿಕ್ಕಾಗಿ ಸಿದ್ಧರಾಗಿ ಬದುಕೋದಾದರೆ ನಮಗೆ ನಿಯಮಗಳು ಗೊತ್ತಿರಲೇಬೇಕು, ಈ ಆಜ್ಞೆಗಳು ಗೊತ್ತಿರಲೇಬೇಕು.
ಆದುದರಿಂದ ಇಂದು ನಾನು ನಿಮಗೆ ಬೋಧಿಸುವ ಈ ಧರ್ಮಶಾಸ್ತ್ರ, ಈ ದೇವರ ವಾಕ್ಯಗಳು ನಿಮ್ಮ ಹೃದಯದಲ್ಲಿ ನಾಟಿರಲಿ ಮತ್ತು ನೀವು ನಿಮ್ಮ ಮಕ್ಕಳಿಗೆ ಇದನ್ನು ಏನು ಮಾಡಬೇಕು? ಮನದಟ್ಟು ಮಾಡಿಕೊಡಬೇಕು, ತಿಳಿಸಿಕೊಡಬೇಕು. ಪ್ರೈಸ್ ದಿ ಲಾರ್ಡ್. ಈಗ ಏನೆಲ್ಲ ತಿಳಿಸ್ಕೊಡ್ಬೇಕು ಕೇಳಿದರೆ, ನಾನು ಹೇಳಿದೆ ಏನೆಲ್ಲ ತಿಳಿಸ್ಕೊಡ್ಬೇಕು ಅಂತ. ಅದರಲ್ಲಿ ಮುಖ್ಯವಾಗಿ ನಾವು ದೇವರ ವಿಷಯ ನೋಡೋಣ. ದೇವರ 10 ಆಜ್ಞೆಗಳಿದೆ. ಎಷ್ಟು ಆಜ್ಞೆಗಳಿದೆ? 10 ಆಜ್ಞೆಗಳು. ಈ 10 ಆಜ್ಞೆಗಳಲ್ಲಿ ಮೊದಲನೆಯ ಆಜ್ಞೆ ಯಾವುದು? 10 ಆಜ್ಞೆಗಳಲ್ಲಿ ಮೊದಲನೇ ಆಜ್ಞೆ, ಈ ಬೈಬಲ್ ನಿಮ್ಮ ಕೈಯಲ್ಲಿ ಕೊಡ್ತೀನಿ, ಆ ಥರ ಒಂದು ಆಜ್ಞೆ ತೋರಿಸಿ ನೋಡೋಣ ಎಲ್ಲದ್ರಿದ್ರೆ. ಬೈಬಲ್ ನಿಮ್ಮ ಕೈಯಲ್ಲಿ ಕೊಡ್ತೀನಿ, ಇಲ್ಲ ನಿಮ್ಮ ಹತ್ರ ಇದ್ರೆ ನಿಮ್ಮ ಬೈಬಲ್ ಓಪನ್ ಮಾಡಿ, ಎಲ್ಲಿದೆ ಆ ಥರ ಒಂದು, ನೀವು ಹೇಳಿದ್ರಲ್ಲ ಆ ಥರ. ಕನ್ಫ್ಯೂಷನ್ ಆಗ್ಬಿಡುತ್ತೆ. ಈಗ ಡಿಸ್ಕಷನ್ ಆಮೇಲೆ ಮಾಡೋಣ, ಮನೆಗೆ ಹೋದ್ಮೇಲೆ ಕೂತ್ಕೊಂಡು ಇದನ್ನೇ ಮಾಡಿ ಡಿಸ್ಕಷನ್. ಏನೋ ಹರಟೆ ಹೊಡ್ಕೊಂಡು ಯಾರ್ಯಾರ್ದೋ ಬಗ್ಗೆ ಅವ್ರ ಮನೆಗೆ ಅವರು ಯಾಕೆ ಬಂದರು, ಇವ್ರು ಯಾಕೆ ಹೋದರು, ಅವ್ರು ಯಾಕೆ ತಿಂದರು ಕುಡಿದ್ರು, ಇದನ್ನು ಮಾಡೋದ್ರ ಬದಲು ಇದನ್ನು ಓಪನ್ ಮಾಡಿಟ್ಟು ಡಿಸ್ಕಷನ್ ಮಾಡಿ. ಆಗೇನಾದರೂ ರೆವಲೇಷನ್ ಸಿಗುತ್ತೆ, ಏನಾದರೂ ಪ್ರಕಟಣೆಗಳಾಗತ್ತೆ. ಆಯಿತಾ? ಮನೆಗೆ ಹೋಗಿ ಇದನ್ನೆಲ್ಲ ಡಿಸ್ಕಷನ್ ಮಾಡಿ. ಆ ಥರ ನಾವು ಮಾಡ್ಕೊಂಡಿದ್ದೀವಿ ಅಷ್ಟೇ. ನಿಜವಾದ ಏಕದೇವರನ್ನು ಆರಾಧಿಸುವಂತ ಒಬ್ಬೊಬ್ಬರಿಗೆ ಒಂದೊಂದು ನಿಜವಾದ ಏಕದೇವರು ಅವ್ರು ಆರಾಧಿಸ್ತಾರೆ. ಆ ಥರ ಹೇಳಲಿಲ್ಲ ಇಲ್ಲಿ ಬೈಬಲ್ನಲ್ಲಿ, ಆ ಥರ ಹೇಳಲಿಲ್ಲ. ನಾವು ಆ ಥರ ಮಾಡ್ಕೊಬಿಟ್ಟಿದ್ದೀವಿ, ಶಾರ್ಟ್ಕಟ್ ಮಾಡ್ಕೊಬಿಟ್ಟಿದ್ದೀವಿ ಎಲ್ಲದನ್ನು. ಸ್ವರ್ಗಕ್ಕೆ ಶಾರ್ಟ್ಕಟ್ ಹಾಕ್ಕೊಳ್ಳೋರು ನಾವು, ಅಂಥ ಬುದ್ಧಿವಂತರಿದ್ದೀವಿ ನಾವು. ಆದರೆ ಶಾರ್ಟ್ಕಟ್ ಯಾವುದೂ ಇಲ್ಲ, ಒಂದೇ ದಾರಿ, ಅದು ಯೇಸು ಮಾತ್ರನೇ. ಬೆಳಗ್ಗೆ ಹೇಳಿದೆ ನಾನು. ಸೊ ಪ್ರಾರಂಭ ಆಗೋದೇ ಇಲ್ಲಿಂದ. ಮೊದಲು ದೇವರು ಬೇಕು ಜೀವನದಲ್ಲಿ, ದೇವರ ಪರಿಚಯ ಬೇಕು. ವಿಮೋಚನಾ ಕಾಂಡ 20ನೇ ಅಧ್ಯಾಯ, ವಿಮೋಚನಾ ಕಾಂಡ ಅಧ್ಯಾಯ 20, ಅಲ್ಲಿ 1ರಿಂದ ಇರತಕ್ಕಂಥ ವಾಕ್ಯಗಳು. ದೇವರು ಕೊಟ್ಟ ಆಜ್ಞೆಗಳು ಇವು. ಇದು ಮನುಷ್ಯ ಕೊಟ್ಟ ಆಜ್ಞೆ ಅಲ್ಲ, ದೇವರು ಕೊಟ್ಟಿದ್ದ ಆಜ್ಞೆ. ಯಾರಿಗಾದರೂ ಏನಾದರೂ ಪ್ರಶ್ನೆ ಇದ್ದರೆ ದೇವ್ರನ್ನೇ ಕೇಳ್ಕೊಳ್ಳಿ, ನನ್ನ ಕೇಳಬೇಡಿ. ಯಾರು ಕೊಟ್ಟಿದ್ದ ಆಜ್ಞೆ? ದೇವರು ಕೊಟ್ಟಿದ್ದ ಆಜ್ಞೆ. ಓಕೆ. ನಾನೇ ನಿನ್ನ ದೇವರಾದ ಸರ್ವೇಶ್ವರ. ಯಾರಂತೆ? ನಾನೇ. ಈ ನಾನೇ ಅನ್ನೋದು ಯಾರು ಅನ್ನೋದು ಫಸ್ಟ್ ಕಂಡುಹಿಡಿಬೇಕು. ಐ ಆಮ್ ಯುವರ್ ಗಾಡ್. ನಾನೇ ನಿನ್ನ ದೇವರಾದ ಸರ್ವೇಶ್ವರ. ಈ ನಾನೇ ಅನ್ನೋದು ಯಾರು? ಸುಮ್ಮನೆ ನಾನೇ ನಿನ್ನ ದೇವರಾದ ಸರ್ವೇಶ್ವರ ಅಂತ ಹೇಳಿದ್ದಾರೆ. ಈ ನಾನೇ ಅಂದರೆ ಯಾರು? ಇರುವಾತನು ಅಂತ ಹೇಳಿದಾರಲ್ಲ, ಯಾರು? ಯೋಚನೆ ಆಗ್ತಾ ಇದೆ, ಹಾಗೆ ಯೋಚನೆ ಬರಲಿ, ಒಳ್ಳೆಯದಾಗಲಿ. ಸೊ ಈ ನಾನು ಯಾರು ಅಂತ ಗೊತ್ತಾಗಬೇಕಾದ್ರೆ, ನಾನು ಅಂದರೆ ನಾನಲ್ಲ, ಇಲ್ಲಿ ಬರೆದಿರುವ ನಾನೇ ನಿಮ್ಮ ದೇವರಾದ ಸರ್ವೇಶ್ವರ ಯಾರು ಅಂತ ಗೊತ್ತಾಗಬೇಕಾದ್ರೆ ನೀವು ಬೈಬಲ್ ಓದಬೇಕು. ಏನು ಮಾಡಬೇಕು? ಇದು ನನಗೆ ಹೇಳೋಕ್ಕಾಗೋದಿಲ್ಲ. ನೀವು ಬೈಬಲ್ ಓದ್ತಾ 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 ನಿಮಗೆ ಯಾರು ಸಿಗ್ತಾರೆ? ಆಯಾಮ್ ಅನ್ನೋರು ಸಿಗ್ತಾರೆ. ಯಾಕೆ ಅಂದರೆ ಈ ಬೈಬಲ್ ಪೂರ್ತಿ ಬರೆದಿರೋದು ಒಬ್ಬರ ಬಗ್ಗೆನೇ. ಆಯಾಮ್, ನಾನು, ನಾನಾಗಿ ಇರುವಾತನು. ಆಯಾಮ್ ಹೂ ಆಯಾಮ್, ತಾನಾಗಿ ಇರುವಾತನು ದೇವರು. ಅದಕ್ಕೆ ದೇವರು ವಾಕ್ಯ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯ ನಿನ್ನೆ ಕೇಳಿಸ್ಕೊಂಡಿದ್ದು ಮರ್ತು ಬಿಟ್ರಿ ಇಲ್ಲಲ್ಲ? ಆದಿಯಲ್ಲಿ ವಾಕ್ಯ ಏನಾಗಿದ್ರು? ಹಾಗಾದರೆ ಇದನ್ನು ಓದಿದ್ರೆ ಯಾರು ಗೊತ್ತಾಗ್ತಾರೆ? ದೇವರು ಯಾರು ಅಂತ ಗೊತ್ತಾಗ್ತಾರೆ. ಈಗ ದೇವರು ಯಾರು ಅಂತ ಕಂಡು ಹಿಡಿಯಲಿಕ್ಕೆ ಆಸೆ ಇದ್ದರೆ, ಆಸೆ ಇದೆಯಾ? ಆಸೆ ಇದ್ದರೆ ಬೈಬಲ್ ಓಪನ್ ಮಾಡಿ. ಬೈಬಲ್ ಓಪನ್ ಮಾಡಿ ಆದಿ ಕಾಂಡದಿಂದ ಓದ್ತಾ ಹೋಗಿ, ಆಯಿತಾ? ಎಷ್ಟು ಬೇಗ ಕಂಡು ಹಿಡಿತೀರೋ ಅಷ್ಟು ಭಾಗ್ಯವಂತರು ನೀವು. ನೋಡೋಣ ಈ ಮಕ್ಕಳು ಎಷ್ಟು ಜನ ಕಂಡು ಹಿಡಿತಾರೆ ಅಂತ. ಈ ಬೈಬಲ್ ಓದಿ ಆದಮೇಲೆ ಲಾಸ್ಟಿಗೆ ನೀವು ಕೊಡೋ ಒಂದು ಉತ್ತರ ಏನು ಗೊತ್ತಾ? ನಮಗೆ ಮೆಸ್ಸಿಯ ಸಿಕ್ಕಿದ್ದಾರೆ. ವಿ ಹ್ಯಾವ್ ಫೌಂಡ್ ದ ಮೆಸ್ಸಾಯ. ನಮಗೆ ದೇವರು ಸಿಕ್ಕಿದ್ದಾರೆ. ಐ ಹ್ಯಾವ್ ಫೌಂಡ್ ಮೈ ಡ್ಯಾಡಿ, ಮೈ ಗಾಡ್. ನನಗೆ ನನ್ನ ದೇವರು ಸಿಕ್ಕಿದ್ರು, ನನಗೆ ನನ್ನ ನಿಜವಾದ ಅಪ್ಪ ಸಿಕ್ಬಿಟ್ರು. ಅಪ್ಪ ಸಿಕ್ಕಿದ ಮೇಲೆ ಇನ್ನೇನು ಬೇಕು ಅಲ್ವಾ? ಅದರಿಂದ ಅಪ್ಪನ ಹುಡುಕ್ಲಿಕ್ಕೆ ಆಸೆ ಇದ್ದರೆ, ದೇವ್ರನ್ನ ಹುಡುಕ್ಲಿಕ್ಕೆ ಆಸೆ ಇದ್ದರೆ, ಇದು ಯಾರು ಹುಡುಕ್ಬೋದು, ಆಯಿತಾ? ಇದಕ್ಕೆ ಕ್ರಿಶ್ಚಿಯನ್ಸೇ ಅಂತ ಏನಿಲ್ಲ, ಯಾರು ಬೇಕಾದರೂ ಹುಡುಕ್ಬೋದು. ದೇವರೇ ಹೇಳಿಬಿಟ್ಟಿದ್ದಾರೆ, ಯಾರು ನನ್ನನ್ನು ಹುಡುಕ್ತಾರೋ, ನನ್ನನ್ನು ಕಂಡುಕೊಳ್ತಾರೆ, ನಾನು ಅವ್ರಿಗೆ ಸಿಗ್ತೀನಿ ಅಂತ.
ಅವ್ರು ಹೇಳಿದ್ರಿಂದ ಸಿಗ್ತಾರೆ. ಇದೆಯಾ ವಾಕ್ಯ ಆ ಥರ ವಾಕ್ಯ ಇದೆಯಾ ಬೈಬಲಲ್ಲಿ? ಇದೆಯಾ ಸಿಸ್ಟರ್? ಇದೆ ಅಂತ ಸುಮ್ಮನೆ ಹೇಳಿಬಿಡಿ. ಎಲ್ಲ ಇದೆ, ಎಲ್ಲ ದುಃಖ ಇದೆ ವಾಕ್ಯ, ಆಯಿತಾ? ಯೆರೆಮೀಯ ಪ್ರವಾದಿ ಪುಸ್ತಕ 29ನೇ ಅಧ್ಯಾಯ 13ನೇ ವಾಕ್ಯ ನೋಡಿ. ಕಂಡ್ಕೊಂಡವರೆಲ್ಲ ಅವ್ರಿಗೆ ಗೊತ್ತು ಎಲ್ಲಿ ಸಿಗುತ್ತೆ ಏನು ವಾಕ್ಯ ಅಂತ. ಓದಿ ನೋಡೋಣ. ನೀವು ನನ್ನನ್ನು ಹುಡುಕುವಿರಿ. ಯಾರು? ನಾನಾ? ನಾನು. ಯಾರು? ಯಾರನ್ನು ಹುಡುಕ್ತೀರಿ? ದೇವರನ್ನ, ಯೇಸುವನ್ನ ಅಲ್ವಾ? ನೀವು ನನ್ನನ್ನು ಹುಡುಕುವಿರಿ. ಕೆಲವ್ರದ್ದು ಪ್ರಶ್ನೆ ಇದೆ, ಯೇಸು ದೇವರು ಹೌದಾ ಅಲ್ವೋ? ಯೇಸು ದೇವರ ಪುತ್ರನ? ಯೇಸು ದೊಡ್ಡವರ, ದೇವರು ದೊಡ್ಡವರ? ಕಂಡಿಡೀರಿ, ಆಯ್ತಾ? ಯೇಸು ದೊಡ್ಡವರ, ದೇವರು ದೊಡ್ಡವರ? ಯೇಸು ಯಾರು? ಯೇಸು ದೇವರ ಪುತ್ರನ, ದೇವರ ರಕ್ಷಕನ, ದೇವರ ತಂದೆನ, ಮಗನ? ಕಂಡುಹಿಡಿಬೇಕು ನೀವೀಗ, ನಾನು ಹೇಳಲ್ಲ. ನಿಮಗಿದು ಓದುವಾಗ ಸಿಗ್ತಾರೆ. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಮನಪೂರ್ವಕವಾಗಿ ಹುಡುಕೋದಂದ್ರೆ ಏನು? ಆಸೆ ಪಟ್ಟು ಕುತ್ಕೋಬೇಕು. ಪರೀಕ್ಷೆ ಬರೀಲಿಕ್ಕೆ, ಎಕ್ಸಾಮ್ ಬರೀಲಿಕ್ಕೆ, ಫಸ್ಟ್ ಕ್ಲಾಸ್ ಆಗಲಿಕ್ಕೆ ಒಬ್ಬ ಸ್ಟೂಡೆಂಟ್, ಒಬ್ಬ ವಿದ್ಯಾರ್ಥಿ ಕೂತ್ಕೊಳ್ತಾನಲ್ಲ, ನಾನು ಫಸ್ಟ್ ಕ್ಲಾಸ್ ಬರಲೇಬೇಕು, ನಾನು ಫಸ್ಟ್ ರ್ಯಾಂಕ್ ಬರಲೇಬೇಕು ಅಂತ ಹಠ ಹಿಡ್ಕೊಂಡು ಕುತ್ಕೊಳ್ತಾನಲ್ವಾ, ಅದೇ ರೀತಿಯಲ್ಲಿ ನೀವು ಕುತ್ಕೋಬೇಕು. ಬೈಬಲ್ ಹಿಡ್ಕೊಂಡು ಕುತ್ಕೋಬೇಕು. ಬೇರೆ ಏನು ಹಿಡ್ಕೊಂಡು ಕುತ್ಕೊಂಡು ಪ್ರಯೋಜನ ಇಲ್ಲ. ಕುತ್ಕೊಂಡು ಮಣಿ ಉರುಳಿಸಿ ಪ್ರಯೋಜನ ಇಲ್ಲ. ಬೈಬಲ್ ಪೇಜ್ಗಳು ಉರುಳಿಸ್ಬೇಕು. ಬೈಬಲ್ ಪೇಜ್ಗಳನ್ನ ಉರುಳಿಸ್ಬೇಕು, ಓದಬೇಕು, ಧ್ಯಾನಿಸ್ಬೇಕು. ಒಂದೊಂದು ಪೇಜಲ್ಲೂ ಏನು ಬರೆದಿದೆ ಅಂತ, ಆಯಿತಾ? ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಯಾರನ್ನ ಕಂಡುಕೊಳ್ಳುವಿರಿ? ಇದು ಯಾರು ಹೇಳಿದ್ದು? ಯಾರೋ ಬೋಧಕ ಹೇಳಿದ್ದ? ದೇವರೇ ಹೇಳಿದ್ದ? ದೇವರೇ ಯೆರೆಮೀಯ ಪ್ರವಾದಿ ಬಾಯಲ್ಲಿ ಹೇಳಿದ್ದು, ಅವ್ರ ಮುಖಾಂತರ ಮಾತಾಡಿದ್ದಾರೆ. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ನೀವು ನನ್ನನ್ನು ಹುಡುಕುವಾಗ ನೀವು ನನ್ನನ್ನು ಏನು ಮಾಡ್ತೀರಿ? ನೀವು ಯಾರನ್ನ ಕಂಡುಕೊಳ್ತೀರಿ? ದೇವ್ರನ್ನ. ಯೇಸು ಅಂತ ಹೇಳಬೇಡಿ ಈಗ ಸದ್ಯಕ್ಕೆ, ದೇವ್ರನ್ನ ಕಂಡುಕೊಳ್ತೀರಿ. ಯೆಹೋವ, ಅವ್ರು ಯಾರು? ಹೊಸಬರು. ದೇವ್ರಿಗೆ ಹೆಸರು ಇಟ್ಬಿಟ್ರೆ ನೀವು ಈಗಲೇ? ಅವ್ರಿಗೆ ದೇವ್ರ ಹೆಸರು ಏನು ಇಡಬೇಕು ಅಂತ ಗೊತ್ತಿಲ್ಲ, ಯಾವೇ ಅಂತ ಇಟ್ಬಿಟ್ರು. ಅದನ್ನೇ ನೀವು ಹೆಸರು ಮಾಡಿಬಿಟ್ರಾ? ನಾನೇ ಅಂದರೆ ಯಾರೀಗ? ಅದು ನನಗೆ ಹೇಳೋದು ಬೇಡ, ನೀವು ನನಗೆ ಗೊತ್ತು, ನಾನು ಕಂಡ್ಕೊಂಡಾಯ್ತು. ಈಗ ನೀವು ಕಂಡ್ಕೋಬೇಕು. ನೀವು ಕಂಡುಕೊಳ್ಳಿಕ್ಕಿರೋ ದಾರಿ ಹೇಳ್ಕೊಡ್ತಾ ಇರೋದು. ಕಂಡುಕೊಳ್ಳೋದು ಹೇಗೆ ಗೊತ್ತಾ? ಇದು ಓದ್ತಾ ದೇವ್ರು ಯಾರು ಅಂತ. ಯಾವೇನೂ ಅಲ್ಲ, ಬಾವೇನೂ ಅಲ್ಲ, ದೇವರು ನನ್ನ ತಂದೆ ಅಂತ ಗೊತ್ತಾಗುತ್ತೆ. ಅದು ಸುಮ್ಮನೆ ನಾನು ಹೇಳಿ ಗೊತ್ತಾಗೋದಲ್ಲ, ನಿಮಗೆ ಓದ್ತಾ ಅರ್ಥ ಆಗುತ್ತೆ. ನಿಮ್ಮ ಹೃದಯ ಕನೆಕ್ಟ್ ಆಗಿ ಒಂದು ರಿಲೇಷನ್ಶಿಪ್ಪಿಗೆ ಬರ್ತೀರಿ, ಸಂಬಂಧಕ್ಕೆ ಬರ್ತೀರಿ. ಅಯ್ಯೋ, ದೇವರು ನಮ್ಮ ಅಪ್ಪ ಅಲ್ವಾ, ಅದು ಬರಬೇಕು. ಅದಲ್ಲದೆ ದೇವರು ಬೇರೆ ಏನೋ ಬಂದು ಪ್ರಯೋಜನ ಇಲ್ಲ. ದೇವರು ಯಾರು? ನಮ್ಮ ಅಪ್ಪ. ದೇವರು ನಮ್ಮ ತಂದೆ, ನಮ್ಮ ಸೃಷ್ಟಿಕರ್ತ, ನಮ್ಮನ್ನುಂಟು ಮಾಡಿದಾತ. ಇದು ನಮ್ಗೆ ಅರ್ಥ ಆಗಬೇಕು. ಆ ದೇವರ ಅರಿವು ನಮಗಾಗಬೇಕು, ಆಯಿತಾ? ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ನೀವು ನನ್ನನ್ನು ಹುಡುಕಿದಾಗ ನೀವು ನನ್ನನ್ನು ಕಂಡುಕೊಳ್ಳುವಿರಿ. ಆಮೇಲೆ ಹೌದು ನಾನು ನಿಮಗೆ ದೊರೆಯುವೆನು. ಯಾರು ನಿಮಗೆ ದೊರೆಯುವೆನು? ಯಾರು ಸಿಗ್ತಾರಂತೆ? ನೀವು ಹುಡುಕಿದ್ರೆ ನಿಮಗೆ ಯಾರು ಸಿಗ್ತಾರೆ? ದೇವರು ಸಿಗ್ತಾರೆ. ನೀವು ದೇವ್ರನ್ನ ಕಂಡುಕೊಳ್ತೀರಿ. ದೇವ್ರನ್ನ ಕಂಡುಕೊಂಡಾದ್ಮೇಲೆ ವಾಕ್ಯ ಮುಂದಕ್ಕೆ ಏನು ಹೇಳಿ ಗೊತ್ತಾ? ನಿಮ್ಮ ದುರವಸ್ಥೆಯಿಂದ ತಪ್ಪಿಸಿ ನಿಮ್ಮನ್ನು ಅಟ್ಟಲಾಗಿದ್ದ ಸಮಸ್ತ ದೇಶಗಳಿಂದಲೂ ಸಕಲ ರಾಷ್ಟ್ರಗಳ ಮಧ್ಯೆಯಿಂದಲೂ ಒಟ್ಟುಗೂಡಿಸಿ ನಿಮ್ಮನ್ನು ಯಾವ ಸ್ಥಳದಿಂದ ಸೆರೆಗೆ ಸಾಗಿಸಿದೆನೋ ಅಲ್ಲಿಗೆ ಮರಳಿ ಬರಮಾಡುವೆನು. ಅದರ ಅರ್ಥ ಏನು ಗೊತ್ತಾ? ನಿಮ್ಮ ದುರವಸ್ಥೆಯಿಂದ ನಿಮ್ಮನ್ನು ತಪ್ಪಿಸಿ ನಿಮಗೆ ಒಂದು ಒಳ್ಳೆಯ ಸಮೃದ್ಧಿ ತರುವ ಜೀವನ ಕೊಡ್ತೀನಿ ಅಂತ. ಸುಮ್ಮನೆ ಧ್ಯಾನಕ್ಕೆ ಬಂದು ಕೂತ್ಕೊಂಡ್ರೆ ಸಿಗೋದಿಲ್ಲ. ಯಾರು ಧ್ಯಾನ ಮುಗಿಸಿ ಮನೆಗೆ ಹೋಗಿ ಈ ಬೈಬಲ್ ಓಪನ್ ಮಾಡಿ, ನಾನು ದೇವ್ರನ್ನ ಹುಡುಕಬೇಕು, ನನ್ನ ಸೃಷ್ಟಿಕರ್ತನನ್ನು ನಾನು ತಿಳ್ಕೋಬೇಕು, ಯೇಸು ಪ್ರಭು ಯಾರು ನಾನು ತಿಳ್ಕೋಬೇಕು,
ಯೇಸು ಯಾರು ನಾನು ತಿಳ್ಕೋಬೇಕು. ಪರಿಶುದ್ಧಾತ್ಮ ಯಾರು ನಾನು ತಿಳ್ಕೋಬೇಕು. ಸೃಷ್ಟಿಕರ್ತ ಯಾರು ನಾನು ತಿಳ್ಕೋಬೇಕು. ರಕ್ಷಕನಾದ ದೇವರು ಯಾರು, ಉಂಟು ಮಾಡಿದಾತನು ಯಾರು ನಾನು ತಿಳ್ಕೋಬೇಕು ಅಂತ ನೀವು ಹುಡುಕ್ತಿರೋ ಬೈಬಲ್ ವಾಕ್ಯದ ಮುಖಾಂತರ ಒಂದು ಕಡೆಯಿಂದ ಹುಡುಕ್ತಾ ನೀವು ಹೋಗುವಾಗ ದೇವರು ನಿಮ್ಮ ದುರವಸ್ಥೆಯಿಂದ ನಿಮ್ಮನ್ನು ತಪ್ಪಿಸ್ತಾರಂತೆ. ನಿಮ್ಮ ಜೀವಿತದಲ್ಲಿ ಒಳ್ಳೆಯ ಅವಸ್ಥೆ ಬರುತ್ತೆ, ಒಂದು ಒಳ್ಳೆಯ ಜೀವನದ ಅವಸ್ಥೆಗೆ ನೀವು ಬರ್ತೀರಿ. ಅದಲ್ಲದೆ ಅಲ್ಲಿ ಹೋಗಿ ಹರಕೆ ಹೊತ್ಕೊಂಡು ಇಲ್ಲಿ ಹೋಗಿ ಹರಕೆ ಹೊತ್ಕೊಂಡು ಈ ಹರಕೆ ಪರಕೆ ಬಿಸ್ನೆಸ್ಸಲ್ಲೆಲ್ಲ ಹೋದರೆ ಏನು ಪ್ರಯೋಜನ ಇಲ್ಲ. ಹರಕೆ ಸೆಂಟರ್ಗಳು ಇಟ್ಕೊಂಡಿರ್ತಾರಲ್ಲ ಅವ್ರಿಗೆ ಒಳ್ಳೆ ಬಿಸ್ನೆಸ್ ಕೊಟ್ಟಂಗೆ ಆಗುತ್ತೆ, ಅವ್ರ ಹೊಟ್ಟೆ ಪಾಡು ಚೆನ್ನಾಗಾಗುತ್ತೆ. ಇವತ್ತು ಅದೇ ಆಗ್ತಾ ಇರೋದು. ಅಲ್ಲಿ ಇಲ್ಲಿ ಹರಕೆ ಹೊತ್ಕೊಂಡು ಹೋಗ್ತಾರಲ್ಲ, ಕುರಿ ಕೋಳಿ ತಗೊಂಡು ದುಡ್ಡು ತಗೊಂಡು ಕಾಣಿಕೆ ತಗೊಂಡು ಅವ್ರು ಚೆನ್ನಾಗಾಗ್ತಾ ಇದ್ದಾರೆ. ಆ ಸೆಂಟ್ರ್ ನಡೆಸೋರು ಚೆನ್ನಾಗಾಗ್ತಾ ಇದ್ದಾರೆ, ಆರಾಮಾಗಿದ್ದಾರೆ. ನೀವು ಅಲ್ಲಿ ಹರಕೆ ಹೊತ್ಕೊಂಡು ಅಲ್ಲಿ ಸಕ್ಸಸ್ ಆಗಿಲ್ಲ, ಇನ್ನೊಂದು ಕಡೆ ವರ್ಷದಲ್ಲಿ 3 ಕಡೆ 4 ಕಡೆ ಅಂತ ಸುತ್ಕೊಂಡು ಲಾಸ್ಟಿಗೆ ಎಲ್ಲೂ ವರ್ಕೌಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಮಾಟ ಮಂತ್ರಕ್ಕೆ ಹೋಗುವ ಎಷ್ಟೋ ಕಥೋಲಿಕ ಕ್ರೈಸ್ತರಿದ್ದಾರೆ. ಕಾರಣ ಏನು ಅಂದರೆ ಅವರಿಗೆ ದೇವರು ಕೊಟ್ಟ ಆಜ್ಞೆಗಳ ವಿಷಯದಲ್ಲಿ ಏನೂ ಅರಿವಿಲ್ಲ. ಮೊದಲನೇ ಆಜ್ಞೆ ಮನದಟ್ಟು ಮಾಡ್ಕೋಬೇಕು. ಇವತ್ತು ನೀವೇನು ಗೊತ್ತಾ, ಮೊದಲನೆಯ ಆಜ್ಞೆ ವಾಕ್ಯದ ಪ್ರಕಾರ, ದೇವರ ಪ್ರಕಾರ. ದೇವರು ಏನು ಹೇಳ್ತಾರೆ ಅಂದರೆ, ನಾನೇ ನಿನ್ನ ದೇವರಾದ ಸರ್ವೇಶ್ವರ. ನಾನು ಯಾರು, ಅಥವಾ ಈ ಸೃಷ್ಟಿಕರ್ತ ದೇವರು ಯಾರು, ಬೈಬಲ್ ದೇವರು ಯಾರು ಅನ್ನೋದು ನೀವು ಕಂಡುಕೋಬೇಕು. ಆಮೇಲೆ ದೇವರು ಮುಂದಕ್ಕೆ ಏನು ಹೇಳ್ತಾರೆ, ಗುಲಾಮತನದಲ್ಲಿದ್ದ ನಿನ್ನನ್ನು, ಪಾಪದ ಗುಲಾಮತನದಲ್ಲಿದ್ದ ನಿನ್ನನ್ನು ಈಜಿಪ್ಟಿನಿಂದ ಬಿಡುಗಡೆ ಮಾಡಿದವನು. ಆ ಈಜಿಪ್ಟ್ ಎಂಬ ಪಾಪದ ಗುಲಾಮತನದಿಂದ ಬಿಡುಗಡೆ ಮಾಡಿದ ದೇವರು ನಾನಾಗಿದ್ದೇನೆ. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಕೂಡದು. ಇದು ಯಾವುದಕ್ಕೆ ಸಂಬಂಧಪಟ್ಟ ವಿಷಯ ಅಂತಲೂ ತಲೆಗೆ ಸ್ವಲ್ಪ ತಗೊಳ್ಳಿ. ಹಾಗೆಯೇ ಇದು ಯಾವುದಕ್ಕೆ ಸಂಬಂಧಪಟ್ಟ ವಿಷಯ ಗೊತ್ತಾ, ಆರಾಧನೆಗೆ ಸಂಬಂಧಪಟ್ಟ ವಿಷಯ ಮತ್ತು ಪ್ರಾರ್ಥನೆಗೆ ಸಂಬಂಧಪಟ್ಟ ವಿಷಯ. ಯಾವುದಕ್ಕೆ ಸಂಬಂಧಪಟ್ಟ ವಿಷಯ? ಆರಾಧನೆಗೆ ಸಂಬಂಧಪಟ್ಟ ವಿಷಯ ಇದು. ಆರಾಧನೆಗೂ ಪ್ರಾರ್ಥನೆಗೂ ಸಂಬಂಧಪಟ್ಟ ವಿಷಯದಲ್ಲಿ ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರ್ಕೂಡ್ದು. ಈ ಯಾರಿಗೆ ಹೇಳ್ತಾ ಇರೋದು? ಯಾರೆಲ್ಲ ವಿಶ್ವಾಸಿಗಳಿದ್ದೀರೋ, ಯಾರೆಲ್ಲ ವಿಶ್ವಾಸಿಗಳಾಗಿ ಬದುಕ್ತಾ ಇದ್ದೀರೋ, ಯಾರೆಲ್ಲ ಕ್ರೈಸ್ತರಾಗಿದ್ದೀರೋ, ನಿಮಗೆ ದೇವರು ಈ ವಾಕ್ಯವನ್ನು ಕೊಟ್ಟು ಹೇಳ್ತಾ ಇದ್ದಾರೆ, ಆಜ್ಞೆ ಕೊಟ್ಟು ಹೇಳ್ತಾ ಇದ್ದಾರೆ, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಆರಾಧನೆ ವಿಷಯದಲ್ಲಿ ಈ ಪ್ರಪಂಚದಲ್ಲಿ ಇರಕೂಡದು. ಆಮೇಲೆ ಆಕಾಶದಲ್ಲಾಗಲಿ, ಸರಿಯಾಗಿ ಕಿವಿ ಇರುವವರು ಕಿವಿ ಓಪನ್ ಮಾಡಿಟ್ಕೊಂಡು ಕೇಳಿಸ್ಕೊಳ್ಳಿ. ಕಣ್ಣಿರುವವರು ಕಣ್ಣು ಬಿಟ್ಟು ಈ ಕಡೆ ನೋಡಿ, ನನ್ನನ್ನು ನೋಡಿ. ಇಲ್ಲಾಂದರೆ ಕಣ್ಣು ಮುಚ್ಕೊಂಡ್ರೆ ನಿದ್ದೆ ಬರುತ್ತೆ. ಹೀಗೆ ಗುರಾಯಿಸಿದ್ರು ಪರವಾಗಿಲ್ಲ, ನೋಡಿ ಈ ಕಡೆಗೆ ನೋಡಿ. ಓಕೆ, ಆಕಾಶದಲ್ಲಾಗಲಿ, ಭೂಮಿಯಲ್ಲಾಗಲಿ, ಭೂಮಿಯ ಕೆಳಗಿನ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಅಥವಾ ವಿಗ್ರಹವನ್ನು ಸ್ವರೂಪವನ್ನು, ಇದು ವಿಗ್ರಹ ಅಲ್ಲ ಸ್ವರೂಪ ಅಂತೆಲ್ಲ ಹೇಳ್ತಿರಲ್ವಾ, ಅದು ಇದು ಮಾಡಿಟ್ಕೊಂಡು ನಿಮ್ದು ನೀವು ಸಾಧಿಸ್ಕೊಳ್ಳಿ ಸರಿ ಅಂತ ಹೇಳಿಸ್ಕೊಳ್ಳಿಕ್ಕೆ. ಇರುವ ಯಾವುದರ ಸ್ವರೂಪವನ್ನು ಮಾಡಿಕೊಳ್ಳಬೇಡ ಅಥವಾ ವಿಗ್ರಹವನ್ನು. ಸ್ವರೂಪ ಅಂದರೆ ಇರೋ ರೂಪ, ವಿಗ್ರಹ ಅಂದರೆ ಗ್ರಹಿಸಿ ಮಾಡಿದ್ದು. ಅಂದಾಜು ಮೇಲೆ ಒಂದು ಅಡ್ಡೆಟ್ ಮೇಲೆ ಗುಡ್ಡೆಟ್ಟು ಅಂತಾರಲ್ಲ, ಏನೋ ಒಂದು ಮನಸ್ಸಿಗೆ ಬಂತು ಚಿತ್ರ ಬಿಡಿಸಿಟ್ಟು ದೇವರು ಅಂದ್ವಿ. ರೂಪ ಅಂದರೆ ಇರೋದನ್ನು ಹಾಗೆ ಚಿತ್ರಿಸಿದ್ದು ರೂಪ, ಇಲ್ಲದೆ ಇರೋದಲ್ಲ. ಅದರಿಂದ ಅದು ಬೇಡ, ಇದು ಬೇಡ, ಅದು ಬೇಡ, ಇದು ಬೇಡ, ಯಾವುದು ಬೇಡ. ಕೆಲವ್ರು ಹೇಳ್ತಾರಲ್ವ, ನಾವೇನು ಇಲ್ಲದೆ ಇರೋ ರೂಪ ಮಾಡಿದ್ದೀವ, ಇರೋದು ತಾನೇ ಮಾಡಿದ್ದೀವಿ. ಇರೋದು ಮಾಡಬೇಡಿ, ಇಲ್ಲದೆ ಇರೋದು ಮಾಡಬೇಡಿ ಅಂತ ನಾನು ಹೇಳಲಿಲ್ಲ. ದೇವರು ಕೊಟ್ಟ ಆಜ್ಞೆಗಳು ಇದು. ನಿನ್ನ ಹೃದಯದಲ್ಲಿ ನಾಟ್ಲಿ. ಜೀವನ ನೆಟ್ಟಗಾಗಬೇಕಾ, ಕುಟುಂಬ ನೆಟ್ಟಗಾಗಬೇಕಾ, ಗಂಡ ಸರಿಯಾಗಬೇಕಾ, ಮಕ್ಕಳ ಜೀವನ ಮಕ್ಕಳ ಭವಿಷ್ಯ ಸರಿಯಾಗಬೇಕಾ, ನಿತ್ಯ ಜೀವ ಬೇಕಾ, ಆ ಸ್ವರ್ಗರಾಜ್ಯದ ಅನುಭವದಲ್ಲಿ ಬದುಕಬೇಕಾ, ದೇವರ ಮಕ್ಕಳಾಗಿ ಬದುಕಬೇಕಾ, ದೇವರ ಸಂಬಂಧದಲ್ಲಿ ಬದುಕಲಿಕ್ಕೆ ಆಗಬೇಕಾ, ಹಾಗಾದರೆ ಈ ಆಜ್ಞೆಗಳು ನಿಮ್ಮ ಹೃದಯದಲ್ಲಿ ನಾಟಿರಲಿ. ಇದು ಸುಮ್ಮನೆ ಕಥೆ ಅಲ್ಲ ಹೇಳ್ತಾ ಇರೋದು, ದೇವರ ಆಜ್ಞೆಗಳು. ಅದರಿಂದ ಇದು ಆಜ್ಞಾಪಿಸಿ ಹೇಳ್ತಾ ಇರೋದು. ಓಕೆ, ಆಕಾಶದಲ್ಲಾಗಲಿ, ಭೂಮಿಯಲ್ಲಾಗಲಿ, ಭೂಮಿಯ ಕೆಳಗಿನ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಅಥವಾ ವಿಗ್ರಹವನ್ನು ಮಾಡಿಕೊಳ್ಳಬೇಡ. ರೂಪನೂ ಬೇಡ, ವಿಗ್ರಹನೂ ಬೇಡ. ಆಯ್ತಾ? ರೂಪ ಇರುವಂಥದ್ದು, ರೂಪ ಇಲ್ಲದೆ ಇರುವಂಥದ್ದು, ವಿಗ್ರಹ ಬೇಡ. ಅವುಗಳಿಗೆ ಅಡ್ಡ ಬೀಳಬೇಡ.
ಅಡ್ಡ ಬೀಳಬೇಡ, ಮುತ್ತು ಕೊಡಬೇಡ, ತಬ್ಕೋಬೇಡ, ಹೆಗಲ ಮೇಲೆ ಹೊತ್ಕೋಬೇಡ, ಮೆರವಣಿಗೆ ಮಾಡಬೇಡ. ಯಾರು ಹೇಳಿದ್ದು? ನಾನು ಹೇಳಿದ್ನಾ? ಇಲ್ಲಿದೆ ನೋಡಿ, ಇಲ್ಲೇ ಇದೆ, ನಿಮ್ಮ ಬೈಬಲಲ್ಲೇ ಇದೆ. ಕೆಲವರು ಯೋಚನೆ ಮಾಡ್ತಾರೆ ಇದು ಯಾವುದೋ ಪ್ರೊಟೆಸ್ಟೆಂಟ್ ಬೈಬಲ್ ಇರಬೇಕು ಅಂತ. ಆಮೇಲೆ ಡೌಟ್ ಇದ್ದರೆ ಬಂದು ಟೆಸ್ಟ್ ಮಾಡ್ಬೋದು, ಆಯಿತಾ? ಯಾರಿಗಾದರೂ ಡೌಟ್ ಇದ್ದರೆ ಕೊಡ್ತೀನಿ, ನಾನು ಟೆಸ್ಟ್ ಮಾಡ್ಕೋಬೋದು. ನಿಮಗೆ ಬೈಬಲ್ ಇದ್ದರೆ ನಿಮ್ಮ ಬೈಬಲಲ್ಲೇ ಇದೆ ಇದು, ಆಯಿತಾ? ಯಾವುದು ಪ್ರೊಟೆಸ್ಟೆಂಟ್ ಬೈಬಲ್, ಕ್ಯಾಥಲಿಕ್ ಬೈಬಲ್ ಅಂತ ಯಾವುದು ಬೈಬಲ್ ಇಲ್ಲ. ಪವಿತ್ರ ಬೈಬಲ್ ಪುಸ್ತಕ ಅಂತ ಒಂದೇ ಬೈಬಲ್ ಇರೋದು. ಇದು ಎಲ್ಲ ವಿಶ್ವಾಸಿಗಳಿಗೆ ಉಪಯೋಗಿಸ್ಲಿಕ್ಕೆ ಆಗುವಂಥ ಬೈಬಲ್ಲೇ ದೇವರು ಕೊಟ್ಟಿರೋದು. ಇನ್ನು ನಾವು ಏನಾದರೂ ಬೇಕಲ್ಲ ನಮಗೆ ಗಲಾಟೆ ಮಾಡಲಿಕ್ಕೆ, ರಾಜಕೀಯ ಮಾಡಲಿಕ್ಕೆ, ಅದಕ್ಕೇ ಇದು ಪ್ರೊಟೆಸ್ಟೆಂಟ್ ಬೈಬಲ್, ಕ್ಯಾಥಲಿಕ್ ಬೈಬಲ್ ಅಂತ ನಾವು ಡಿವೈಡ್ ಮಾಡಿಕೊಂಡು ಹೊಡೆದಾಡ್ತಾ ಇದ್ದೀವಿ ಅಷ್ಟೇ. ದೇವ್ರನ್ನೇ ಡಿವೈಡ್ ಮಾಡೋ ಮಟ್ಟಕ್ಕೆ ಹೋಗಿದ್ದೀವಿ ಅಂದರೆ ಲೆಕ್ಕ ಹಾಕಿ. ಅದರಿಂದ ಬೈಬಲ್ ಒಂದೇ. ಈ 10 ಆಜ್ಞೆಗಳು ಎಲ್ಲ ಬೈಬಲಲ್ಲೂ ಇದೆ, ಅದು ಒಂದೇ ಹೇಳೋದು. ಕ್ಯಾಥೋಲಿಕ್ ಆದರೂ ಅಷ್ಟೇ, ಪ್ರೊಟೆಸ್ಟೆಂಟ್ ಆದರೂ ಅಷ್ಟೇ, ಪೆಂಟೆಕೋಸ್ಟ್ ಆದರೂ ಅಷ್ಟೇ, ಯಾರಾದರೂ ಅಷ್ಟೇ, ಕರಿಸ್ಮ್ಯಾಟಿಕ್ ಆದರೂ ಅಷ್ಟೇ. ಯಾವುದರ ವಿಗ್ರಹವನ್ನು ಮಾಡಿಕೊಳ್ಳಬೇಡ, ಅವುಗಳಿಗೆ ಅಡ್ಡ ಬೀಳಬೇಡ, ಅವುಗಳನ್ನು ಆರಾಧಿಸಬೇಡ. ಅವುಗಳನ್ನ ಏನು ಮಾಡಬೇಡ? ಆರಾಧಿಸಬೇಡ. ಇದು ಏನು ಗೊತ್ತಾ? ರಿಕ್ವೆಸ್ಟ್ ಅಲ್ಲ, ಆಜ್ಞೆ. ದೇವರು ತಾನು ಬಿಡುಗಡೆ ಮಾಡಿದ ತನ್ನ ಜನರಿಗೆ, ತನ್ನ ಸ್ವಂತ ಜನರಿಗೆ, ತನಗಾಗಿ ಆರಿಸಿಕೊಂಡ ತನ್ನ ಸಭೆಗೆ, ವಿಶ್ವಾಸಿಗಳಿಗೆ ಹೇಳುವಂತಹ, ಕೊಡುವಂಥ ಆಜ್ಞೆಯಾಗಿದೆ ಇದು. ಯಾಕೆ ಅಂದರೆ ದೇವರಿಗೆ ನಾವು ಕಣ್ಣಿಗೆ ಕಾಣುವ ಆ ರೀತಿಯ ಒಂದು ರೂಪ ಇಲ್ಲ. ದೇವರು ಬೈಬಲ್ ಪ್ರಕಾರ ಯೇಸು ಸ್ವಾಮಿನೇ ನಮಗೆ ಹೇಳ್ತಾರೆ. ಯೋಹಾನನ ಶುಭ ಸಂದೇಶ 4ನೇ ಅಧ್ಯಾಯ 24ನೇ ವಾಕ್ಯ ಅನಿಸುತ್ತೆ, ಅಲ್ಲಿ ಹೇಳ್ತಾರೆ, ದೇವರು ಆತ್ಮ ಸ್ವರೂಪಿ. ದೇವರು ಆತ್ಮಸ್ವರೂಪಿ. ಈ ಆತ್ಮಸ್ವರೂಪಿಯಾದ ದೇವರಿಗೆ ಯಾವ ಚಿತ್ರ ಬಿಡಿಸ್ತೀರಿ ಹೇಳಿ ನೋಡೋಣ? ದೇವರು ಹೇಳಿ ನೋಡೋಣ ಎಲ್ಲರೂ. ದೇವರು ಆತ್ಮಸ್ವರೂಪಿ. ದೇವರು ಆತ್ಮಸ್ವರೂಪಿ. ನೀವು ಕೇಳ್ಬೋದು ಅವಾಗ, ನಾವು ದೇವ್ರದ್ದು ಮಾಡಿಲ್ಲ, ಅಂತೋನಿ ಅವ್ರದ್ದು ಸ್ಟ್ಯಾಚ್ಯೂ ಮಾಡಿ ಇಟ್ಕೊಂಡಿದ್ದೀವಿ ಅಂತ. ನೀವು ಅಂತೋನಿ ಅವ್ರದ್ದು ಮಾಡಿಟ್ಕೊಳ್ಳಿ. ಆದರೆ ನೀವು ಅಂತೋನಿಯವರೇ ನಮ್ಮ ದೇವರು ಅಂತ ಅಡ್ಡ ಬಿದ್ದು ಅದಕ್ಕೆ ಆರಾಧನೆ ಮಾಡೋದು, ಮುತ್ತು ಕೊಡೋದು, ಮೆರವಣಿಗೆ ಮಾಡೋದು ಮಾಡಿದ್ರೆ ನೀವು ವಿಗ್ರಹ ಆರಾಧನೆ ಮಾಡ್ದಂಗೆ ಆಯಿತು. ಇದೇ ನಮ್ಮ ದೇವರು, ಇದೇ ನಮ್ಮ ರಕ್ಷಕರು, ಇವರಿಂದನೇ ನಾವು ಬದುಕ್ತಾ ಇರೋದು ಅಂತ ಅಡ್ಡ ಬಿದ್ದು ಆರಾಧಿಸಿದರೆ, ಅವ್ರನ್ನೇ ಆಶ್ರಯಿಸ್ಕೊಂಡು ನಿಮ್ಮ ನಿತ್ಯ ಜೀವಕ್ಕಾಗಿ ಹೋದರೆ ಅಲ್ಲಿ ನೀವು ದೈವ ದ್ರೋಹ ಮಾಡ್ದಂಗೆ ಆಯಿತು, ವಿಶ್ವಾಸದ ವ್ಯಭಿಚಾರ ಮಾಡ್ದಂಗೆ ಆಯಿತು ಒಂದು ರೀತಿಯಲ್ಲಿ. ದೇವರು ಒಬ್ಬರೇ. ದೇವರು ಯಾವ ಸ್ವರೂಪಿ? ದೇವರು ಆತ್ಮಸ್ವರೂಪಿ. ದೇವರು ಜೋರಾಗಿ ಹೇಳಿ ನೋಡೋಣ. ದೇವರು ಆತ್ಮಸ್ವರೂಪಿ. ದೇವರು ಆತ್ಮಸ್ವರೂಪಿ. ದೇವರು ಆತ್ಮಸ್ವರೂಪಿ. ಕೆಲವರಿಗೆ ಹೇಳಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆಯಲ್ಲ, ಯಾಕೆ? ದೇವರ ಆತ್ಮಸ್ವರೂಪ. ನಮಗೆ ಈ ವಿಗ್ರಹಗಳನ್ನ ಮುತ್ತಿಟ್ಟು ಅದನ್ನೇ ದೇವರು ಅಂತ ಪೂಜಿಸಿ ಆರಾಧಿಸಿ ಈಗ ದೇವರ ಆತ್ಮಸ್ವರೂಪಿ ಅಂತ ಹೇಳುವಾಗಲೂ ಕಷ್ಟ, ಕೇಳಿಸ್ಕೊಳ್ಳುವಾಗಲೂ ಕಷ್ಟ ಅಲ್ವಾ? ಕಷ್ಟ ಆಗ್ತಿದೆಯಾ? ವಿಗ್ರಹ ಆರಾಧಕರಿಗೆ ಕಷ್ಟನೇ. ದೇವರ ಆತ್ಮಸ್ವರೂಪಿನೇ. ನಾನು ಹೇಳಲಿಲ್ಲ, ನಾನೇನು ಮಾಡಿಲ್ಲ, ಬೈಬಲ್ ಹೇಳ್ತಾ ಇದೆ, ದೇವರ ವಾಕ್ಯ ಹೇಳ್ತಾ ಇದೆ. ಯೋಹಾನನ ಶುಭ ಸಂದೇಶ 4ನೇ ಅಧ್ಯಾಯದಲ್ಲಿ 24ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಆ ಕಾನಾನ್ ನಾಡಿನ ಮಹಿಳೆಗೆ, ಸಮಾರಿತ ಸ್ತ್ರೀಗೆ ಹೇಳ್ತಾರೆ ಏನಂತ? ದೇವರು ಆತ್ಮಸ್ವರೂಪಿ. ದೇವರು ಆತ್ಮಸ್ವರೂಪಿ. ಅವ್ರನ್ನ ಹೇಗೆ ಆರಾಧಿಸಬೇಕು? ಅವರನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸತಕ್ಕದ್ದು. ದೇವರು ಆತ್ಮಸ್ವರೂಪಿ. ಆತ್ಮಸ್ವರೂಪನಾದ ದೇವರನ್ನ ಆತ್ಮದಿಂದಲೂ ಮತ್ತು ಸತ್ಯದಿಂದಲೂ ಆರಾಧಿಸತಕ್ಕದ್ದು. ಈಗ ನೀವು ಕೇಳ್ಬೋದು, ಆತ್ಮದಿಂದ ಸತ್ಯದಿಂದ ಆರಾಧನೆ ಮಾಡೋದು ಹೇಗೆ ಅಂತ ಅರ್ಥ ಆಗಬೇಕಾದ್ರೆ ಅದಕ್ಕೂ ಈ ಬೈಬಲೇ ಓದಬೇಕು. ಓದ್ತಾ ಹೋಗುವಾಗ ಖಂಡಿತವಾಗ್ಲೂ ನಮಗೆ ದೇವರು ಸಿಗ್ತಾರೆ ಅಂದರೆ ಪರಿಶುದ್ಧಾತ್ಮರು ಸಿಗ್ತಾರೆ. ಆ ಪವಿತ್ರಾತ್ಮರು ಸಿಕ್ಕಿದ ಮೇಲೆ ಮಾತ್ರನೇ ನಮಗೆ ದೇವರನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡಲಿಕ್ಕೆ ಆಗುತ್ತೆ. ಇಲ್ಲ ಅಂದರೆ ನಾವು ಮಾಮೂಲಿ ಏನು ಆರಾಧನೆ ಮಾಡ್ತೀವೋ ಮಾಮೂಲಿ ಆರಾಧನೆ ಮಾಡ್ಕೊಂಡು ಹೋಗ್ಬೇಕು, ಬಿಟ್ಟರೆ ಏನು ಪ್ರಯೋಜನ ಏನೂ ಇಲ್ಲ. ಮಾಡ್ತಾನೇ ಇದ್ದೀವಿ ಎಷ್ಟೋ ವರ್ಷಗಳಿಂದ. ಏನು ಪ್ರಯೋಜನ ಪಡ್ಕೊಂಡಿದ್ದೀವಿ? ಆತ್ಮಿಕವಾಗಿ ಏನು ಪ್ರಯೋಜನವೂ ಇಲ್ಲ.
ಯಾವಾಗ ನೀವು ನಿಜವಾಗಲೂ ಆತ್ಮದಿಂದ ಸತ್ಯದಿಂದ ದೇವರನ್ನ ಆರಾಧಿಸ್ತೀರೋ ಅದರಿಂದ ತುಂಬ ಪ್ರಯೋಜನ ಇದೆ. ನಿಮ್ಮ ಜೀವನ ಆಶೀರ್ವಾದ ಆಗುತ್ತೆ. ನಿಮ್ಮ ಜೀವಿತಕ್ಕೆ ಬೇಕಾದ ನಿಜವಾದ ಸಮಾಧಾನ, ನಿಜವಾದ ಸಂತೃಪ್ತಿ ನಿಮ್ಮ ಜೀವನಕ್ಕೆ ಸಿಗುತ್ತೆ. ಯಾವಾಗ ನೀವು ನಿಜವಾದ ದೇವರನ್ನು, ಸೃಷ್ಟಿಕರ್ತನಾದ ದೇವರನ್ನು ನೀವು ಕಂಡುಕೊಂಡು ಆ ದೇವರನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡ್ತಾ ಬದುಕುವಾಗ ನಿಮ್ಮ ಜೀವನಕ್ಕೆ ಬೇಕಾದ ನಿಜವಾದ ಸಮಾಧಾನ, ನಿಜವಾದ ಸಂರಕ್ಷಣೆ, ನಿಜವಾದ ನೆಮ್ಮದಿ ನಿಮಗೆ ಅನುಭವಿಸಲಿಕ್ಕೆ ಆಗುತ್ತೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಆದ್ದರಿಂದ ಇದು ಎಲ್ಲಿ ನಾಟಿರಲಿ? ನಮ್ಮ ಹೃದಯಗಳಲ್ಲಿ ನಾಟಿರಲಿ. ಒಳಗಡೆಗೆ ಹೋಗಬೇಕಿದೆ, ಆಯಿತಾ? ಅದೇ ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ವಾಕ್ಯವನ್ನು ನಾವು ನೋಡೋಣ. ಧರ್ಮೋಪದೇಶ ಕಾಂಡ ಪುಸ್ತಕ 4ನೇ ಅಧ್ಯಾಯ ಅದರ 15ರಿಂದ ಇರತಕ್ಕಂಥ ವಾಕ್ಯ. ಹೋರೇಬಿನಲ್ಲಿ, ಕೇಳಿಸ್ಕೊಳ್ಳಿ, ಹೋರೇಬಿನಲ್ಲಿ ಅಥವಾ ಸೀನಾಯಿ ಪರ್ವತದಲ್ಲಿ ಸರ್ವೇಶ್ವರ ಅಗ್ನಿ ಜ್ವಾಲೆಯೊಳಗಿಂದ ಇದು ಇಸ್ರಾಯೇಲ್ ಜನರಿಗೆ ಮೋಶೆ ಉಪದೇಶ ಮಾಡಿ ಹೇಳ್ತಾ ಇದ್ದಾನೆ. ಇವತ್ತು ಇಸ್ರಾಯೇಲ್ ಜನರಿಲ್ಲ, ಅವ್ರ ಬದಲಿಗೆ ಯಾರಿದ್ದೀವಿ? ಇಸ್ರಾಯೇಲ್ ಜನರ ಬದಲಿಗೆ ಯಾರಿದ್ದೀವಿ? ಈಗ ಯಾರಿದ್ದೀವಿ? ನಾವಿದ್ದೀವಿ. ಕ್ರೈಸ್ತ ವಿಶ್ವಾಸಿಗಳು, ಕ್ರೈಸ್ತ ಸಭೆ. ಮೋಶೆನೂ ಇಲ್ಲ, ಹೋಗ್ಬಿಟ್ರು. ಈಗ ಮೋಶೆ ಬರೆದಿಟ್ಟ ಪುಸ್ತಕ ಇದೆ. ಆದ್ದರಿಂದ ದೇವರಿದ್ದಾರಾ? ದೇವರು ಬದಲಾಗೋದಿಲ್ಲ, ಆಯಿತಾ? ನೀವು ಬದಲಾದರೂ ದೇವ್ರ ಮಾತ್ರ ಬದಲಾಗೋದಿಲ್ಲ, ದೇವ್ರು ಹಾಗೆ ಇರ್ತಾರೆ. ಈಗ ಕೇಳಿಸ್ಕೊಳ್ಳಿ, ದೇವರು ಅಂದು ಆ ಜನರಿಗೆ ಹೇಳಿದಂಥ ವಾಕ್ಯಗಳನ್ನು ಇಂದು ನನಗೂ ನಿಮಗೂ ಆಲಿಸುವ ಪ್ರತಿಯೊಬ್ಬರಿಗೂ ದೇವರು ಹೇಳ್ತಾ ಇದ್ದಾರೆ. ಹೋರೇಬಿನಲ್ಲಿ ಸರ್ವೇಶ್ವರ ಅಗ್ನಿ ಜ್ವಾಲೆಯೊಳಗಿಂದ, ಹೋರೇಬಿನಲ್ಲಿ ಸರ್ವೇಶ್ವರ ಅಗ್ನಿ ಜ್ವಾಲೆ ಒಳಗಿಂದ ನಿಮ್ಮ ಸಂಗಡ ಮಾತನಾಡಿದರು. ನಿಮ್ಮ ಸಂಗಡ ಏನು ಮಾಡಿದ್ರು? ನಿಮ್ಮ ಸಂಗಡ ಏನು ಮಾಡಿದ್ರು? ನಿಮ್ಮ ಸಂಗಡ ಏನು ಮಾಡಿದ್ರು? ಮಾತನಾಡಿದರು. ಆಗ ನಿಮಗೆ ಯಾವ ಆಕಾರವೂ ಕಾಣಿಸಲಿಲ್ಲ. ಆಗ ಕೇಳ್ತಾ ಇದ್ದಾರೆ ಜನರಿಗೆ, ಹೇ ಜನರೇ, ದೇವರು ನಿಮ್ಮ ಜೊತೆಗೆ ಮಾತಾಡಿದ್ರಲ್ವ ಸೀನಾಯಿ ಪರ್ವತದಲ್ಲಿ, ಅಲ್ಲಿ ಬೆಂಕಿ ನೋಡಿದ್ರಲ್ವಾ, ಆ ಬೆಂಕಿಯ ಮಧ್ಯದಿಂದ ದೇವರು ನಿಮ್ಮ ಜೊತೆಗೆ ಮಾತಾಡಿದ್ರಲ್ವಾ, ಆಗ ನಿಮ್ಗೇನಾದರೂ ಕಾಣಿಸ್ತಾ? ಯಾವುದಾದ್ರೂ ಹಾವಿನ ರೂಪ ಕಾಣಿಸ್ತಾ? ಯಾವುದಾದ್ರೂ ಮನುಷ್ಯನ ರೂಪ ಕಾಣಿಸ್ತಾ? ಯಾವುದಾದ್ರೂ ದೂತನ ರೂಪ ಕಾಣಿಸ್ತಾ? ಯಾವುದಾದ್ರೂ ರೂಪ ಕಾಣಿಸ್ತಾ? ನಿಮಗೆ ಯಾವ ಆಕಾರವೂ ಕಾಣಿಸಲಿಲ್ಲ. ಆದುದರಿಂದ ಬಹಳ ಎಚ್ಚರಿಕೆಯಿಂದಿರಿ. ಆದುದರಿಂದ ಬಹಳ ಬಹಳ ಎಚ್ಚರಿಕೆಯಿಂದ ಇರಿ. ನೀವು ಭ್ರಷ್ಟರಾಗದಂತೆ ವಿಗ್ರಹಗಳನ್ನು ಮಾಡಿಕೊಳ್ಳಬೇಡಿ. ಏನನ್ನ ಮಾಡಿಕೊಳ್ಳಬೇಡಿ? ಏನನ್ನ ಮಾಡಿಕೊಳ್ಳಬೇಡಿ? ಮಾಡಿಕೊಂಡ್ರೆ ಏನಾಗ್ತೀರಿ? ಭ್ರಷ್ಟರಾಗ್ತೀರಿ, ವಿಶ್ವಾಸ ಭ್ರಷ್ಟರಾಗ್ತೀರಿ, ದೈವ ದ್ರೋಹಿಗಳಾಗ್ತೀರಿ. ಇಲ್ಲಿ ನನ್ನ ಆಜ್ಞೆ ಅಲ್ಲ, ಇದು ಯಾರ ಆಜ್ಞೆ? ಯಾರ ಆಜ್ಞೆ? ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ಏನಾದರೂ ಪ್ರಶ್ನೆ ಇದ್ದರೆ ದೇವ್ರನ್ನ ಕೇಳ್ಕೋಬೇಕೀಗ ಅಂತ. ಇದು ಆಜ್ಞೆ ಕೊಟ್ಟಿದ್ದು ನಾನಲ್ಲ, ಆಜ್ಞೆ ಕೊಟ್ಟಿದ್ದು ದೇವರು. ಕೊಟ್ಟ ಆಜ್ಞೆಯನ್ನು ನಾನು ನಿಮಗೆ ವಿವರಿಸಿ ಅರ್ಥ ಮಾಡಿಸಿ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ನಿಮ್ಮ ಮನೆಗೆ ಹೋಗಿ ಬೇರೆಯವ್ರಿಗೆ ಅರ್ಥ ಮಾಡಿಸಿ. ನೀವು ನಿಮ್ಮ ಮನೆಗೆ ಹೋಗಿ ನಿಮ್ಮ ಮನೇಲಿರುವ ಮಕ್ಕಳಿಗೆ, ಕುಟುಂಬದವರಿಗೆ, ಬಂಧು ಬಳಗದವರಿಗೆ, ನಿಮ್ಮ ಚರ್ಚಿಗೆ ಬರೋವರಿಗೆ, ನೆರೆಹೊರೆಯ ಕ್ರೈಸ್ತ ವಿಶ್ವಾಸಿಗಳಿಗೆ ಇದನ್ನು ಅರ್ಥ ಮಾಡಿಸುವ ಜವಾಬ್ದಾರಿ ನಮ್ಮೊಬ್ಬೊಬ್ಬರದು ಕೂಡ. ಅವ್ರು ಕೇಳ್ತಾರೆ, ಇದೆಲ್ಲ ಎಲ್ಲಿ ಬರೆದಿದೆ ಅಂತ ನೀವು ತೋರಿಸ್ಕೊಡ್ಬೇಕು ಬೈಬಲಲ್ಲಿ. ಹೋರೇಬಿನಲ್ಲಿ ಸರ್ವೇಶ್ವರ ಅಗ್ನಿ ಜ್ವಾಲೆಯೊಳಗಿಂದ ನಿಮ್ಮ ಸಂಗಡ ಮಾತನಾಡಿದರು, ಆಗ ನಿಮಗೆ ಯಾವ ಆಕಾರವೂ ಕಾಣಿಸಲಿಲ್ಲ. ಆದುದರಿಂದ ಬಹಳ ಎಚ್ಚರಿಕೆಯಿಂದ ಇರಿ. ನೀವು ಭ್ರಷ್ಟರಾಗದಂತೆ ವಿಗ್ರಹಗಳನ್ನು ಮಾಡಿಕೊಳ್ಳಬೇಡಿ. ಸ್ತ್ರೀ ಪುರುಷರ ರೂಪದಲ್ಲಾಗಲಿ, ಭೂಮಿಯ ಮೇಲೆ ಸಂಚರಿಸುವ ಮೃಗದ ರೂಪದಲ್ಲಾಗಲಿ, ಭೂಮಿಯ ಮೇಲೆ ಸಂಚರಿಸುವ ಮೃಗಗಳ ರೂಪದಲ್ಲಾಗಲಿ, ಆಕಾಶದಲ್ಲಿ ಹಾರಾಡುವ ಪಕ್ಷಿಯ ರೂಪದಲ್ಲಾಗಲಿ, ಆಕಾಶದಲ್ಲಿ ಹಾರಾಡುವ ಪಕ್ಷಿಯ ರೂಪದಲ್ಲಾಗಲಿ, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳ ರೂಪದಲ್ಲಾಗಲಿ, ಭೂಮಿಯ ಕೆಳಗಣ ಮೀನಿನ ರೂಪದಲ್ಲಾಗಲಿ ದೇವ ಸ್ವರೂಪವೆಂದು ವಿಗ್ರಹಗಳನ್ನು ಮಾಡಿಕೊಳ್ಳಬೇಡಿ. ದೇವರ ಸ್ವರೂಪವೆಂದು ಏನನ್ನು ಮಾಡಿಕೊಳ್ಳಬೇಡಿ? ವಿಗ್ರಹಗಳನ್ನ ಮಾಡಿಟ್ಟು ಪೂಜಿಸಬೇಡಿ. ಬೈಬಲ್ ಹೇಳುತ್ತೆ, ವಿಗ್ರಹಗಳ ಆರಾಧನೆ ವ್ಯಭಿಚಾರಕ್ಕೆ ಆರಂಭ ಅಂತೆ. ಸುಜ್ಞಾನದಲ್ಲೆಲ್ಲೋ ಒಂದು ಕಡೆ ಇದೆ. ವಿಗ್ರಹಗಳ ಆರಾಧನೆ ಯಾವುದಕ್ಕೆ ಆರಂಭ? ವ್ಯಭಿಚಾರಕ್ಕೆ ಆರಂಭ. ನಿಮ್ಮ ಮನೆಯಲ್ಲಿ ವ್ಯಭಿಚಾರ ಬಂದು ಸೇರ್ಕೊಂಡು ಬಿಟ್ಟರೆ, ನಿಮ್ಮ ಮಕ್ಕಳಲ್ಲಿರ್ಬೋದು, ಕುಟುಂಬ ಜೀವನದಲ್ಲಿರ್ಬೋದು, ವ್ಯಭಿಚಾರ ಬಂದು ಸೇರಿಕೊಂಡ್ರೆ ಅದಕ್ಕೆ ಕಾರಣ ವಿಗ್ರಹ ಆರಾಧನೆ. ನೀವು ವಿಗ್ರಹಗಳನ್ನೆಲ್ಲ ಪ್ಯಾಕ್ ಮಾಡಿ ಮೂಟೆ ಕಟ್ಟಿ ಬಿಸಾಡಿ ಆತ್ಮದಿಂದ ಸತ್ಯದಿಂದ ಪಿತದೇವರನ್ನ ಆರಾಧನೆ ಮಾಡಲಿಕ್ಕೆ ಶುರು ಮಾಡಿ ನಿಮ್ಮ ಮನೆಯಿಂದ ಇದು ವ್ಯಭಿಚಾರ ಹೋಗುತ್ತೆ. ವ್ಯಭಿಚಾರದ ಆಸಕ್ತಿಗಳು ಹೋಗುತ್ತೆ.
ನೀವು ಅಲ್ಲಿ ಇಲ್ಲಿ ವಿಗ್ರಹಗಳನ್ನ ಇಟ್ಕೊಂಡು ಮೂರ್ತಿಗಳನ್ನ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಅದೇ ದೇವರು ಅಂತ ಆರಾಧನೆ ಮಾಡ್ತಾ ಇದ್ದರೆ ಅದರಿಂದ ಏನಾಗುತ್ತೆ ಅಂದರೆ ದುರಂತಗಳು ಸಂಭವಿಸ್ತದೆ, ಕುಟುಂಬಗಳು ಒಡೆದು ಹೋಗ್ತದೆ, ಸಮಾಧಾನ ಹಾಳಾಗಿ ಹೋಗ್ತದೆ, ಅನೇಕ ಪೈಶಾಚಿಕ ಕಾಯಿಲೆಗಳು ಬರ್ತದೆ. ಕಾಯಿಲೆ ಅಲ್ಲ, ಸೈತಾನ ಕಾಯಿಲೆ ಅಂತ ಅನ್ಕೊ ಬರ್ತಾನೆ ಕೆಲವೊಂದು ಕಾಯಿಲೆಗಳನ್ನ. ಮಾಮೂಲಿಯಾಗಿ ಬರೋ ಕಾಯಿಲೆ ಅಲ್ಲ ನಾನು ಹೇಳ್ತಾ ಇರೋದು, ಸೈತಾನ ಕೂಡ ಕಾಯಿಲೆ ಉಂಟು ಮಾಡ್ತಾನೆ. ಕಾಯಿಲೆ ತಗೊಂಡು ಮೈ ಮೇಲೆ ಕೂತ್ಕೋತಾನೆ. ಅಲ್ಲಿ ಬೇಕು, ಡೆಲಿವರೆನ್ಸ್ ಆಗಲೇಬೇಕು, ಬಿಟ್ಟು ಹೋಗಬೇಕು. ಯೇಸು ನಾಮಕ್ಕೆ ಆ ಶಕ್ತಿ ಇದೆ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರು, ಇವತ್ತು ಎಷ್ಟೋ ಜನ ಈ ರೀತಿಯಲ್ಲಿ ಸೈತಾನನಿಗೆ ಮನೆ ಒಳಗಡೆ ಮನೆ ಮಾಡಿಕೊಟ್ಬಿಟ್ಟಿದ್ದಾರೆ, ಇಲ್ಲೇ ವಾಸವಾಗಿರುವಂಥ. ಹೇಗೆ? ಮೂರ್ತಿಗಳನ್ನ ಇಟ್ಕೊಂಡು ಪೂಜೆ ಮಾಡೋದು, ಬೆಳಗ್ಗೆಯಿಂದ ಸಂಜೆ ತನಕ ಅಡ್ಡ ಬೀಳೋದು, ಆರಾಧನೆ ಮಾಡೋದು, ಪೂಜೆ ಮಾಡೋದು, ಮುತ್ತು ಕೊಡೋದು, ಇದೆಲ್ಲ ಮಾಡಿಕೊಂಡು ಮನೆ ಒಳಗಡೆ ಸಮಾಧಾನ ಇಲ್ಲದ ಸ್ಥಳ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ದೇವರು ಕೊಟ್ಟ ಆಜ್ಞೆ ಇದು, ದೇವರು ಹೇಳಿದ ಮಾತಿದು. ಇದು ನಿಮ್ಮ ಹೃದಯದಲ್ಲಿ ನಾಟಲಿ. ದೇವರ ವಿಷಯದಲ್ಲಿ ಇವುಗಳನ್ನು ನಿಮ್ಮ ಮಕ್ಕಳಿಗೆ ನೀವು ಮನದಟ್ಟಾಗಿಸ್ಬೇಕು. ಮೊಟ್ಟ ಮೊದಲನೇದಾಗಿ ದೇವರು ಒಬ್ಬರೇ, ಅವರು ನಮ್ಮ ಸೃಷ್ಟಿಕರ್ತ. ಅವರಿಗೆ ರೂಪ ಯಾವುದು? ಆತ್ಮಸ್ವರೂಪಿ. ಅಂದರೆ ಅವರಿಗೆ ಮಾನುಷಿಕವಾದ, ಪ್ರಪಂಚದಲ್ಲಿ ಕಣ್ಣಿಗೆ ಕಾಣಬಹುದಾದ ಯಾವ ರೂಪನೂ ಇಲ್ಲ. ಅವ್ರನ್ನ ಹೇಗೆ ಮತ್ತೆ ಆರಾಧನೆ ಮಾಡೋದು? ಆತ್ಮದಿಂದ, ಸತ್ಯದಿಂದ. ಹೇಗೆ ಆರಾಧಿಸೋದು ಅಂತ ಪರಿಶುದ್ಧಾತ್ಮರು ನಮ್ಮಲ್ಲಿಗೆ ಬಂದ ಮೇಲೆ ಆ ಪವಿತ್ರಾತ್ಮರು ಹೇಳ್ಕೊಡ್ತಾರೆ ಹೇಗೆ ಆರಾಧನೆ ಮಾಡಬೇಕು ಅಂತ. ಅದಕ್ಕೆ ನಮಗೆ ಪವಿತ್ರಾತ್ಮ ಬೇಕು ಅಂತ ಬಾಯಿ ಬಡ್ಕೊಳ್ಳೋದು. ಪವಿತ್ರಾತ್ಮ ಇಲ್ಲದೆ ನಮ್ಗೆ ಆತ್ಮದಿಂದ ಸತ್ಯದಿಂದ ಆರಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಪವಿತ್ರಾತ್ಮ ಇಲ್ಲದೆ ಇದ್ದರೆ ನಾವು ಈ ಮೂಕ ವಿಗ್ರಹಗಳನ್ನೇ ದೇವರು ಅಂತ ಆರಾಧನೆ ಮಾಡಿ ವಿಗ್ರಹಾರಾಧನೆ ಮಾಡಿ, ಮಾಟ ಮಂತ್ರ ಮಾಡಿ, ಭಾನುವಾರ ಚರ್ಚಿಗೆ ಬಂದು ಪರಮಪ್ರಸಾದ ತಗೊಂಡು ಲಾಸ್ಟಿಗೆ ಒಂದು ದಿನ ಪಿಶಾಚಿ ವಶಕ್ಕೆ ಹೋಗ್ಬಿಡ್ತೀವಿ. ಅದಾಗಬಾರ್ದು ನಿಮ್ಮಲ್ಲಿ ಯಾರೊಬ್ಬರ ಜೀವನದಲ್ಲೂ ಕೂಡ. ನೀವೆಲ್ಲರೂ ಕೂಡ ಸತ್ಯವನ್ನು ಅರಿತುಕೊಂಡು ಆ ಸತ್ಯಕ್ಕೆ ಶರಣಾಗಿ ನೀವು ಬದುಕಿ ನಿತ್ಯ ಜೀವವನ್ನು ಪಡ್ಕೋಬೇಕು. ಅದಕ್ಕಾಗಿ ಈ ಧ್ಯಾನಕೂಟ, ಈ ಉಪದೇಶ, ಈ ಬೋಧನೆ ಯಾಕೆ ಗೊತ್ತಾ? ನೀವು ಸತ್ಯವನ್ನು ತಿಳ್ಕೊಂಡು ಸತ್ಯಕ್ಕೆ ಸಾಕ್ಷಿಗಳಾಗಿ ನಿತ್ಯ ಜೀವ ಪಡ್ಕೋಬೇಕು, ಅಮರ ಜೀವ ಪಡ್ಕೋಬೇಕು. ಇದು ದೇವರು ಬಯಸುವಂಥ ಮಾತು. ಪ್ರೇಷಿತರ ಕಾರ್ಯಕಲಾಪ ಅಧ್ಯಾಯ 17 ವಾಕ್ಯ 29ರಿಂದ ನಾವು ಓದ್ತೀವಿ. ಪ್ರೇಷಿತರ ಕಾರ್ಯಕಲಾಪಗಳ ಪುಸ್ತಕ ಅಧ್ಯಾಯ 17 ವಾಕ್ಯ 29. ನಾವು ದೇವರ ಮಕ್ಕಳಾಗಿರುವುದರಿಂದ. ನಾವು ಯಾರ ಮಕ್ಕಳಾಗಿದ್ದೇವೆ? ನಾವು ಯಾರ ಮಕ್ಕಳು? ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡುವುದರ ಮುಖಾಂತರ ನಾವು ಯಾರ ಮಕ್ಕಳಾದ್ವಿ? ಒಪ್ಕೊಳ್ತೀರಾ? ನಾವು ದೇವರ ಮಕ್ಕಳಲ್ವಾ? ಹೌದೋ ಅಲ್ವೋ? ನಾವು ದೇವರ ಮಕ್ಕಳು. ಹೇಳಿ ನೋಡೋಣ. ಈ ರೀತಿ ಹೇಳಿ. ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸದ ನಿಮಿತ್ತವಾಗಿ ನಾನೀಗ ದೇವರ ಮಗನಾಗಿದ್ದೇನೆ. ಒಳಗಡೆಯಿಂದ ಅರ್ಥ ಮಾಡ್ಕೊಂಡು ಹೇಳಿ ನೋಡೋಣ. ಯೇಸುವಿನಲ್ಲಿಟ್ಟ ವಿಶ್ವಾಸದಿಂದ ನಾನೀಗ ದೇವರ ಮಗನಾಗಿದ್ದೇನೆ. ಯೇಸು ಕ್ರಿಸ್ತನಲ್ಲಿ ನಾನಿಟ್ಟಿರುವ ವಿಶ್ವಾಸದಿಂದ ನಾನೀಗ ದೇವರ ಮಗನಾಗಿದ್ದೇನೆ. ಹಾಗಾದರೆ ದೇವರ ಮಕ್ಕಳಿಗೆ ದೇವರು ಹೇಳುವಂಥ ಮಾತು ಕೇಳಿಸ್ಕೊಳ್ಳಿ. ಏನಂತ? ನಾವು ದೇವರ ಮಕ್ಕಳಾಗಿರುವುದರಿಂದ ಜನರು ಕಲಾಕುಶಲತೆಯಿಂದಲೂ ಕಲ್ಪನೆಯಿಂದಲೂ ರೂಪಿಸಿದ ಚಿನ್ನ ಬೆಳ್ಳಿ ಶಿಲೆಗಳ ಪ್ರತಿಮೆಗೆ, ಚಿನ್ನ ಬೆಳ್ಳಿ ಶಿಲೆ ಮರ ಯಾವುದೇ ಇರಲಿ, ಇವುಗಳ ಪ್ರತಿಮೆಗಳಿಗೆ, ರೂಪಗಳಿಗೆ, ಸ್ವರೂಪಗಳಿಗೆ ದೇವರು ಸಮಾನರೆಂದು ಭಾವಿಸಲಾಗದು. ದೇವರು ಸಮಾನರು ಎಂದು ಭಾವಿಸಬಾರದು. ಆಜ್ಞೆ ಇದು. ಹಳೆ ಒಡಂಬಡಿಕೆಯಲ್ಲೆಲ್ಲ ಹೇಳ್ತಾ ಇರೋದು. ಹೊಸ ಒಡಂಬಡಿಕೆಯಲ್ಲಿ ಪ್ರೇಷಿತರ ಕಾರ್ಯಕಲಾಪಗಳ ಪುಸ್ತಕದಲ್ಲಿ ಅಪಸ್ತೋಲರ ಉಪದೇಶ ಇದು. ಕ್ರೈಸ್ತ ಸಭೆಗೆ ಈ ಉಪದೇಶ ಹೋಗಬೇಕು. ಕ್ರೈಸ್ತ ವಿಶ್ವಾಸಿಗಳಿಗೆ ಉಪದೇಶ ಸಿಗಬೇಕು. ಇದು ಸಿಗದೇ ಇದ್ದರೆ ನಾವು ವಿಗ್ರಹಾರಾಧಕರಾಗಿ ವಿಗ್ರಹಾರಗಳನ್ನ ಪೂಜಿಸಿಕೊಂಡು ಕುಟುಂಬದಲ್ಲಿ ವ್ಯಭಿಚಾರದ ದುರಾತ್ಮ, ರೋಗದ ಆತ್ಮ, ಸಾಲದ ಆತ್ಮ, ಹಠಮಾರಿತನದ ಆತ್ಮ, ಜಗಳದ ಆತ್ಮ, ಹೊಟ್ಟೆ ಕಿಚ್ಚಿನ ಆತ್ಮ, ಇದೆಲ್ಲ ಮನೆ ಒಳಗಡೆ ಬಂದು ಸೇರಿಕೊಂಡು ಕುಟುಂಬ ಜೀವನ ಎಲ್ಲ ಹಾಳು ಮಾಡಿ ಹಾಕುತ್ತೆ. ಇವತ್ತು ಯಾಕೆ ಒಡೆದೋಗಿದೆ ಕುಟುಂಬಗಳು? ಯಾಕೆ ನೆಮ್ಮದಿ ಇಲ್ಲ? ಯಾಕೆ ಗಂಡ ಹೆಂಡತಿ ಪ್ರಾಮಾಣಿಕವಾಗಿ ಬದುಕ್ತಾ ಇಲ್ಲ? ಒಬ್ರಿಗೊಬ್ರು ಹೊಡೆದಾಟ ಮಾಡಿಕೊಂಡು ಕುಡ್ಕೊಂಡು ಬದುಕ್ತಾ ಇದ್ದಾರೆ.
ಮಕ್ಕಳು ಯಾಕೆ ಅಪ್ಪ ಅಮ್ಮನ ಮಾತು ಕೇಳಲಿಕ್ಕೆ ಆಗ್ತಾ ಇಲ್ಲ? ಯಾಕೆ ಹಠಮಾರಿಗಳಾಗಿ ನನ್ನಿಷ್ಟ ಅಂತ ಮೊಬೈಲ್ ಫೋನ್ ಹಿಡ್ಕೊಂಡು ಅದಕ್ಕೆ ಅಡಿಕ್ಟ್ ಆಗಿ, ಡ್ರಗ್ಸ್ಗೆ ಅಡಿಕ್ಟ್ ಆಗಿ, ಅನೇಕ ರೀತಿಯಲ್ಲಿ ಅನೈತಿಕ ಸಂಬಂಧದಲ್ಲಿ ಮಕ್ಕಳ ಜೀವನ ಯಾಕೆ ಹಾಳಾಗಿ ಹೋಗ್ತಾ ಇದೆ? ವಿಗ್ರಹಗಳ ಆರಾಧನೆ. ದೇವ್ರನ್ನೇ ರೀಪ್ಲೇಸ್ ಮಾಡಿಬಿಟ್ಟಿದ್ದೀವಿ ನಾವು. ನೆವರ್ ಡೂ ದಟ್ ಸಿನ್. ಆ ಪಾಪ ಯಾವತ್ತೂ ಮಾಡಬೇಡಿ. ದೇವ್ರನ್ನ ರೀಪ್ಲೇಸ್ ಮಾಡಬೇಡಿ. ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ನಿಮಗೆ ಕೋಪ ಬರುತ್ತೆ. ಕೋಪ ಬರಲಿಕ್ಕೋಸ್ಕರ ಕೇಳ್ತಾ ಇರೋದಲ್ಲ, ಅರ್ಥ ಆಗಲಿಕ್ಕೋಸ್ಕರ ಕೇಳ್ತಾ ಇರೋದು. ಯಾರಾದರೂ ನಿಮ್ಮ ಹೆಂಡತಿಯರೇ ನಿಮ್ಮ ಗಂಡನ್ನ, ಇವ್ರನ್ನ ತೆಗೆದುಬಿಟ್ಟು ಇನ್ನೊಬ್ಬನ ನಿನ್ನ ಗಂಡನಾಗಿ ಇಟ್ಕೋ ಅಂದರೆ ನಿಮಗೆ ಒಳ್ಳೆ ಹೆಂಡತಿ ಆದರೆ ನಿಮಗೆ ಇಷ್ಟ ಆಗುತ್ತಾ? ಯಾರೋ ಒಬ್ಬನ್ನ ತಗೊಂಡು ಬಂದು ಇವನೇ ನಿನ್ನ ಗಂಡ ಇಟ್ಕೋ ಇನ್ನು ಮುಂದೆ ಅಂತ ಹೇಳಿದರೆ ನಿನ್ನ ಗಂಡನಿಗೆ ಮಾಡುವ ಏಕೈಕ ಮಹಾದ್ರೋಹವಾಗಿದೆ ಅದು. ಇಟ್ಕೊಳ್ಳೋಕ್ಕಾಗೋದಿಲ್ಲ, ಯಾವ ಹೆಂಡ್ತಿನೂ ಒಪ್ಕೊಳ್ಳೋದಿಲ್ಲ, ಕೋಪ ಬರುತ್ತೆ. ಅದೇ ರೀತಿ ನಿಮಗೆ ಜನ್ಮ ಕೊಟ್ಟ ನಿಮ್ಮ ಅಪ್ಪನ್ನ, ಈ ಅಪ್ಪನ್ನ ಸೈಡಿಗೆ ಇಟ್ಬಿಟ್ಟು ಇನ್ನು ಮುಂದೆ ಇದೇ ನಿನ್ನ ಅಪ್ಪ ಅಂತ ಯಾವುದೋ ಒಬ್ಬ ಮನುಷ್ಯನ ತಂದು ನಿಮಗೆ ಕೊಟ್ಟುಬಿಟ್ರೆ ಎಷ್ಟು ಜನ ಮಕ್ಕಳು ನೀವು ಒಪ್ಕೊಳ್ತೀರಿ ಇವರೇ ನಮ್ಮಪ್ಪ ಇವತ್ತಿಂದ ಅಂತ? ಒಂದು ವೇಳೆ ಇವನೇ ನಿನ್ನ ಅಪ್ಪ ತಗೋ ಅಂತ ಹೇಳಿಬಿಟ್ಟು ಕೊಟ್ಟು ಇವನು 1 ಕೋಟಿ ಕೊಟ್ಟ ಅಂತರೂ ನೀವು ಒಪ್ಕೊಳ್ಳೋದಿಲ್ಲ. ನನಗೆ ಜನ್ಮ ಕೊಟ್ಟವನೇ ನನ್ನ ನಿಜವಾದ ಅಪ್ಪ. ಅವನು 1 ಕೋಟಿ ಕೊಡದೇ ಇದ್ರೂ ಪರವಾಗಿಲ್ಲ, ಕಷ್ಟ ಕೊಟ್ಟರು ಪರವಾಗಿಲ್ಲ, ಊಟ ಕೊಡದೇ ಇದ್ರೂ ಪರವಾಗಿಲ್ಲ, ನನಗೆ ಜನ್ಮ ಕೊಟ್ಟವನೇ ನನ್ನ ಅಪ್ಪ ಅಂತ ಒಪ್ಕೊಳ್ತೀರಿ ನೀವು. ಯಾರೋ ಒಬ್ಬ ಇನ್ನೊಬ್ಬನ ತಂದು ನಿಲ್ಲಿಸ್ಬಿಟ್ಟು ಇವತ್ತಿಂದ ಇವನೇ ನಿನ್ನಪ್ಪ, ನಿನಗೆಲ್ಲ ಕೊಡ್ತಾನೆ, ಕೇಳಿದ್ದೆಲ್ಲ ಕೊಡ್ತಾನೆ ಅಂತ ಹೇಳಿದ ತಕ್ಷಣ ನೀವು ಒಪ್ಕೊಳ್ಳೋದಿಲ್ಲ. ನಿಜವಾದ ಮಕ್ಕಳು ನೀವು ಆಗಿದ್ದರೆ, ನಿಜವಾದ ಅಪ್ಪನ ಮೇಲೆ ಪ್ರೀತಿ ಇರೋ ಅಪ್ಪನಿಗೆ ಹುಟ್ಟಿದ ಮಕ್ಕಳು ನೀವು ಆಗಿದ್ದರೆ, ಯಾವನ್ನೋ ಒಬ್ಬನ ಅಪ್ಪ ಅಂತ ಒಪ್ಕೊಳ್ಳಿಕ್ಕೆ ಯಾವ ಮಕ್ಕಳು ತಯಾರಾಗಿರೋದಿಲ್ಲ. ಆದರೆ ಕ್ರೈಸ್ತ ವಿಶ್ವಾಸಿಗಳು ಎಷ್ಟು ಸುಲಭವಾಗಿ ತಯಾರಾಗಿಬಿಡ್ತಾರೆ. ನಿಜವಾದ ದೇವರನ್ನ, ಜೀವ ಕೊಟ್ಟ ದೇವರನ್ನ, ರಕ್ಷಣೆ ಕೊಟ್ಟ ದೇವರನ್ನ, ಆತ್ಮಸ್ವರೂಪನಾದ ಸೃಷ್ಟಿಕರ್ತನಾದ ದೇವರನ್ನ ರೀಪ್ಲೇಸ್ ಮಾಡಲಿಕ್ಕೆ ಎಷ್ಟು ಈಸಿಯಾಗಿ ಚೇಂಜ್ ಮಾಡಿಬಿಡ್ತೀವಿ. ಯಾರೋ ಒಬ್ಬರು ಬಂದು ಹೇಳ್ತಾರೆ, ಇದು ದೇವರಾಯ್ತಾ, ಇದಕ್ಕೆ ಮುತ್ತು ಕೊಟ್ಬಿಟ್ರೆ ಆಶೀರ್ವಾದ ಮೇಲಿಂದ ಬರುತ್ತೆ, ಹಿಡ್ಕೊಂಡು ಹೋದ. ಇದೆಲ್ಲ ಪೈಶಾಚಿಕ ಕಾರ್ಯಗಳು ಇಂದು ಸಭೆಗಳಲ್ಲಿ, ಧ್ಯಾನ ಕೇಂದ್ರಗಳಲ್ಲಿಯೂ ಮತ್ತು ಅನೇಕ ಪುಣ್ಯಕ್ಷೇತ್ರಗಳಲ್ಲಿಯೂ ಯೇಸು ಸ್ವಾಮಿ ಹೆಸರಲ್ಲಿ ನಡೀತಾ ಇದೆ ಈ ದೌರ್ಜನ್ಯ. ನಿಮ್ಮಲ್ಲಿ ಯಾರು ಇನ್ನು ಮುಂದೆ ಬಲಿ ಆಗಬಾರ್ದು ಇಂಥ ದೌರ್ಜನ್ಯಕ್ಕೆ. ನಿಮ್ಮ ಮಕ್ಕಳು ಬಲಿ ಆಗಬಾರ್ದು ಇಂಥ ದೌರ್ಜನ್ಯಕ್ಕೆ. ನಿಜವಾದ ದೇವರನ್ನ ಆರಾಧಿಸುವ ಒಂದು ಸಭೆ ಎದ್ದೇಳಬೇಕಿಲ್ಲಿ. ನಿಜವಾದ ಒಂದು ಕ್ರೈಸ್ತ ಸಭೆ, ಅಭಿಷೇಕದಿಂದ ಕೂಡಿದ ಒಂದು ಸಭೆ ಎದ್ದೇಳಬೇಕು. ಈ ಅಂತಿಮ ಕಾಲದಲ್ಲಿ ಈ ಬೋಧನೆಗಳು ಪರಿಶುದ್ಧಾತ್ಮರು ಯಾಕೆ ನಮಗೆ ಕೊಡ್ತಾರೆ ಅಂದರೆ, ಯೇಸುವಿನ ಪುನರಾಗಮನಕ್ಕಾಗಿ, ಬರೋಣಕ್ಕಾಗಿ ನಮ್ಮನ್ನು ಅವರು ತಯಾರು ಮಾಡ್ತಾ ಇದ್ದಾರೆ. ಈ ಕೊನೆಯ ಕಾಲದಲ್ಲಿ ಕೆಲವರಾದರೂ ಹೆಚ್ಚು ಜನ ರಕ್ಷಣೆಗೆ ಬರಲಿ ಅಂತ. ನೀವು ಭಾಗ್ಯವಂತರು. ಕೇಳುವುದಕ್ಕೆ ಕಿವಿಯುಳ್ಳವನ್ನು ಕೇಳಿಸಿಕೊಳ್ಳಲಿ. ಕತೆ ಹೇಳಲಿಕ್ಕಾಗಿ ಬರಲಿಲ್ಲ, ನಮ್ಮ ಬಗ್ಗೆ ಹೇಳ್ಕೊಳ್ಳಿಕ್ಕೋಸ್ಕರ ಬರಲಿಲ್ಲ. ನಿಮ್ಮ ನಿತ್ಯ ಜೀವಕ್ಕೆ ಬೇಕಾದಂತಹ ಸತ್ಯ ಉಪದೇಶವನ್ನು ಹೇಳಲಿಕ್ಕಾಗಿ ಬಂದಿದ್ದೀವಿ. ಕೇಳುವುದಕ್ಕೆ ಕಿವಿ ಉಳ್ಳವರು ಕೇಳಿಸ್ಕೊಳ್ಳಿ, ರಕ್ಷಣೆ ಪಡ್ಕೊಳ್ಳಿ. ಈ ಲೋಕನೇ ನಂಬಿ ಬದುಕೋದಾದರೆ ಹಾಳಾಗಿ ಹೋಗ್ತೀರಿ. ನಮಗೆ ಸ್ವರ್ಗ ರಾಜ್ಯ ಇದೆ, ನಿತ್ಯ ಜೀವ ಇದೆ. ಈ ಲೋಕ ಶಾಶ್ವತ ಅಲ್ಲ, ಲೋಕದ ಯಾವುದು ಶಾಶ್ವತ ಅಲ್ಲ. ನಮಗಿರ್ತಕ್ಕಂಥ ಈ ಮಣ್ಣಿನ ದೇಹ ಕೂಡ ಶಾಶ್ವತ ಅಲ್ಲ. ಹೊಸ ದೇಹ ದೇವರು ಕೊಡ್ತಾರೆ, ಹೊಸ ಜೀವನ ದೇವರು ಕೊಡ್ತಾರೆ. ಆ ಸ್ವರ್ಗ ರಾಜ್ಯ ನಮಗಿದೆ. ಇದೇ ನಮ್ಮ ವಿಶ್ವಾಸ. ಅದಿಲ್ಲ ಅಂದರೆ ನಾವು ಮಾಡುವ ಪ್ರಾರ್ಥನೆಯಿಂದ ಏನು ಪ್ರಯೋಜನ? ಧ್ಯಾನದಿಂದ ಏನು ಪ್ರಯೋಜನ? ನಾವು ಮಾಡ್ತಕ್ಕಂಥ ಎಲ್ಲ ಈ ಭಕ್ತಿ ಕಾರ್ಯಗಳಿಂದ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಎಲ್ಲ ವೇಸ್ಟ್. ಒಂದು ಧಾರ್ಮಿಕ ಆಚರಣೆ ಅಷ್ಟೇ. ಯಾಕೆ ಮಾಡಬೇಕಿದೆಲ್ಲ? ಯೇಸು ಬರ್ತಾರೆ, ನಮ್ಮನ್ನು ಕರ್ಕೊಂಡು ಹೋಗ್ತಾರೆ, ನಮಗೆ ನಿತ್ಯ ಜೀವ ಇದೆ, ನಮಗೆ ನೂತನ ಜೀವ ಇದೆ, ನಮ್ಗೆ ಹೊಸ ಶರೀರ ಕೊಡ್ತಾರೆ. ಈ ನಂಬಿಕೆ, ಈ ನಿರೀಕ್ಷೆ ನಮಗಿಲ್ಲದೆ ಇದ್ದರೆ ನಾವು ಚರ್ಚಿಗೆ ಯಾಕೆ ಬರಬೇಕು? ನಾವು ಬೈಬಲ್ ಯಾಕೆ ಓದಬೇಕು? ನಾವು ಪ್ರಾರ್ಥನೆ ಯಾಕೆ ಮಾಡಬೇಕು? ನಾವು ಯಾಕೆ ಪರಿಶುದ್ಧರಾಗಿ ಬದುಕಬೇಕು? ಈ ಬಿಸಿಲಲ್ಲಿ ಇಷ್ಟು ಕಷ್ಟಪಟ್ಟು ನೀವು ಯಾಕೆ ಇಲ್ಲಿ ಕುತ್ಕೋಬೇಕು? ನಾನು ಯಾಕೆ ಇಲ್ಲಿ ನಿಂತ್ಕೋಬೇಕು? ನಮಗೆ ಅಂಥ ಅಗತ್ಯ ಏನಿದೆ? ಕಷ್ಟಪಟ್ಟು ಕೆಲಸ ಮಾಡೋದಲ್ವಾ? ಕೆಲವರು ಲೋಕದ ಬುದ್ಧಿವಂತರು ಅತಿ ಜ್ಞಾನದಿಂದ ಹೇಳ್ತಾರೆ, ನಿಮಗೆ ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ಲ, ಈ ಬಿಸಿಲಲ್ಲಿ ಹೋಗಿ ಕುತ್ಕೊಂಡಿದ್ದೀರಿ, ನಮಗೆ ಎಷ್ಟೊಂದು ಕೆಲಸ ಇದೆ, ದುಡಿಮೆ ಮಾಡಿದರೆ ಹೊಟ್ಟೆ ತುಂಬುತ್ತೆ, ಒಂದಿಷ್ಟು ದುಡ್ಡು ಬರುತ್ತೆ ಅಂತ. ಅವರಿಗೆ ದೇವರು ಹೊಟ್ಟೆನೇ ಅವರ ದೇವರು. ಬೈಬಲ್ ಹೇಳುತ್ತೆ, ಹೊಟ್ಟೆಯೇ ಅವರ ದೇವರು, ದುಡ್ಡೇ ಅವರ ದೇವರು. ಅವ್ರ ಹೊಟ್ಟೆ ಹಾಳಾಗುವ ಹಾಗೆ ಅವರ ಆತ್ಮನ ಒಂದು ದಿನ ಹಾಳಾಗಿ ಹೋಗುತ್ತೆ. ಎಲ್ಲಿದೆ? ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 19ನೇ ವಾಕ್ಯದಲ್ಲಿದೆ. ಹೊಟ್ಟೆಯನ್ನು ದೇವರಾಗಿ ಮಾಡಿಕೊಂಡು ಬದುಕ್ತಿರ್ತಕ್ಕಂಥ ಎಷ್ಟೋ ಜನರಿದ್ದಾರೆ. ಹೊಟ್ಟೆಪಾಡಿಗೋಸ್ಕರ ಅಂತ ಬದುಕುವವರು. ಹೊಟ್ಟೆಪಾಡಿಗಷ್ಟು ಅಲ್ಲ ನಿನ್ನನ್ನು ದೇವರು ಸೃಷ್ಟಿ ಮಾಡಿದ್ದು. ನಿನ್ನನ್ನು ದೇವರು ಸೃಷ್ಟಿ ಮಾಡಿದ್ದು ಆತ್ಮಪಾಡಿಗೋಸ್ಕರ, ಆತ್ಮ ಕಾಪಾಡಿಕೊಳ್ಳಿಕ್ಕೋಸ್ಕರ ದೇವರು ಸೃಷ್ಟಿ ಮಾಡಿದ್ದು, ಹೊಟ್ಟೆಪಾಡಿಗೋಸ್ಕರ ಅಲ್ಲ. ದುಡಿಬೇಕು. ಯಾಕೆ? ಕಳ್ಳನಾಗದೇ ಇರಲಿಕ್ಕೆ ದುಡಿಬೇಕು. ಯಾಕೆ? ಇನ್ನೊಬ್ಬನಿಗೆ ಹೆಲ್ಪ್ ಆಗಲಿಕ್ಕೆ ನೀನು ದುಡಿಬೇಕು. ಯಾಕೆ? ದೇವರನ್ನ ಮಹಿಮೆ ಪಡಿಸ್ಲಿಕ್ಕಾಗಿ ನೀನು ದುಡಿಬೇಕು. ಅದಲ್ಲದೆ ಹೊಟ್ಟೆಪಾಡಿಗಾಗಿ ಅಂತ ಅಲ್ಲ. ಹೊಟ್ಟೆಪಾಡಿಗಾಗಿ ದುಡಿಯೋ ಅಗತ್ಯ ಅಲ್ಲ. ಭಿಕ್ಷೆ ಬೇಡಿದ್ರು ಸಾಕು. ಕಳ್ತನ ಮಾಡೋನು ಹೇಳ್ತಾನೆ, ಹೊಟ್ಟೆಪಾಡಿಗಾಗಿ ಕಳ್ತನ ಮಾಡಿದೆ. ಭಿಕ್ಷುಕ ಹೊಟ್ಟೆಪಾಡಿಗಾಗಿ ಮಾಡಿದೆ.
ನಾವು ದುಡಿಬೇಕು, ಸೋಂಬೇರಿಗಳಾಗಬಾರ್ದು. ದೇವರನ್ನ ಮಹಿಮೆ ಪಡಿಸ್ಬೇಕು, ಎಷ್ಟೋ ಜನರಿಗೆ ಹೆಲ್ಪ್ ಮಾಡಬೇಕು. ಅದಕ್ಕಾಗಿ ನಾವು ದುಡಿಬೇಕು. ದೇವರು ನಮಗೆ ಶಕ್ತಿ ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ದೇವರಿಗೆ ಮಹಿಮೆ ಆಗಬೇಕು ನಮ್ಮ ದುಡಿಮೆಯಿಂದ. ದುಡ್ಡಲ್ಲ ಮುಖ್ಯ. ಏನು ಹೇಳುತ್ತೆ ಓದಿ ನೋಡೋಣ. ಹೊಟ್ಟೆಯೇ ಅವರ ದೇವರು. ವಾಕ್ಯ ಇದೆಯಾ? ಪ್ರತಿಯೊಂದಕ್ಕೂ ವಾಕ್ಯ ಇದೆ. ಇದು ಯಾವುದು ಸುಮ್ಮನೆ ಏನೋ ಬಾಯಿಗೆ ಬಂದಿದ್ದು ಹೇಳ್ತಾ ಇಲ್ಲ. ಬಾಯಿಗೆ ಬಂದಿರುವ, ಬಾಯಿಗೆ ದೇವರು ಕೊಡ್ತಾ ಇರೋ ಒಂದೊಂದು ವಾಕ್ಯನೂ ಹೇಳ್ತಾ ಇರೋದು. ಹೊಟ್ಟೆಯೇ ಅವರ ದೇವರು. ಯಾರ ದೇವರು? ಓದಿ. ಹೊಟ್ಟೆಯೇ ಅವರ ದೇವರು. ಹೊಟ್ಟೆಯೇ ಅವರ ದೇವರು. ಅವರು ಯಾರು? ನಾಚಿಕೆ ಪಡಿಸುವ ಕಾರ್ಯಗಳಲ್ಲಿಯೇ, ನಾಚಿಕೆ ಪಡಿಸುವ ಕಾರ್ಯಗಳಲ್ಲಿಯೇ ಅವರಿಗೆ ಹೆಮ್ಮೆ. ಅವರಿಗೆ ಹೆಮ್ಮೆ. ನಶ್ವರವಾದ ವಿಷಯಗಳಲ್ಲಿಯೇ, ನಶ್ವರವಾದ ವಿಷಯಗಳಲ್ಲಿಯೇ ಅವರಿಗೆ ವ್ಯಾಮೋಹ. ಅವರಿಗೆ ವ್ಯಾಮೋಹ. ಹೀಗಾಗಿ ನಶ್ವರವಾದ ವಿಷಯಗಳು ಯಾವುದು? ನಾನು ಏನು ಮಾಡಿದೆ ಗೊತ್ತೋ, ಅದು ಮಾಡಿದೆ, ಇದು ಮಾಡಿದೆ, ಹಾಗೆ ಮಾಡಿದೆ, ಈಗ ಮಾಡಿದೆ, ಇದು ನಮ್ಮ ಪ್ರಾಪರ್ಟಿ, ನಮ್ಮ ತಾತನ ಕಾಲದಿಂದ ಬಂದ ಪ್ರಾಪರ್ಟಿ, ಇದ್ರ ಮೇಲೆ ನಾವು ಇಷ್ಟು ಇನ್ವೆಸ್ಟ್ ಮಾಡಿದ್ದೀವಿ, ಇದು ನಾವು ಓದಿ 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 ಪಡ್ಕೊಂಡಿರೋ ದೊಡ್ಡ ದೊಡ್ಡ ಮೆಡಲ್ಗಳು, ಇದು ದೊಡ್ಡ ರಿವಾರ್ಡು, ಇದು ದೊಡ್ಡ ಅವಾರ್ಡ್ಗಳು, ಇದು ನಮ್ಮ ಸ್ಥಾನಮಾನ, ಇದು ನಮ್ಮ ಮನೆ, ನಮ್ಮದು. ಇದೆಲ್ಲ ಉಳಿಯುತ್ತಾ? ಒಂದು ದಿನ ದೇವರು ಪರಲೋಕದಿಂದ ಬೆಂಕಿಯನ್ನು ಕಳಿಸಿ ಇದನ್ನೆಲ್ಲ ಸುಟ್ಟು ಹಾಕ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲ ಸುಟ್ಟು ಹೋಗುತ್ತೆ. ನಶ್ವರವಾದ ಇಂಥ ಸಾಧನೆಗಳಲ್ಲಿಯೇ ಒಣ ಹೆಮ್ಮೆ ಅವರಿಗೆ. ಹೀಗಾಗಿ ವಿನಾಶವೇ ಅವರ ಅಂತ್ಯ. ಅಂತ್ಯ ಏನು? ಹೊಟ್ಟೆಯೇ ದೇವರಾಗಿಟ್ಕೊಂಡು ದೊಡ್ಡ ಹೊಟ್ಟೆ ಬಿಟ್ಕೊಂಡು ಬದುಕ್ತಾ ಇರೋರು ಅನೇಕರಿದ್ದಾರೆ. ದೊಡ್ಡ ಹೊಟ್ಟೆ ಇರೋರಿಗೋಸ್ಕರ ಹೇಳ್ತಾ ಇರೋದಲ್ಲ. ಕೆಲವರು ಇದನ್ನೇ ಹೇಳ್ಕೊಂಡು ಹೊಟ್ಟೆ ಮಾತ್ರ ಇಷ್ಟು ದೊಡ್ಡಕ್ಕೆ ಬಂದಿರುತ್ತೆ. ಹೃದಯ ಎಲ್ಲ ಹೀಗಾಗಿ ಹೋಗಿ ಲಾಸ್ಟಿಗೆ ಕಷ್ಟ ಆಗಿರುತ್ತೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಮತ್ತೆ ಹೇಳ್ತೀನಿ ಕೇಳಿ. ಹೊಟ್ಟೆ ಪಾಡಿಗೆ ಅಂತ ದೇವರು ಯಾರನ್ನೂ ಸೃಷ್ಟಿ ಮಾಡಿಲ್ಲ. ಆತ್ಮ ಪಾಡಿಗಾಗಿ, ಆತ್ಮ ಉದ್ಧಾರಕ್ಕಾಗಿ, ಆತ್ಮ ರಕ್ಷಣೆ ಮಾಡಿಕೊಳ್ಳಿಕ್ಕೋಸ್ಕರ ದೇವರು ನಮಗೆ ಕರೆ ನೀಡ್ತಾ ಇರೋದು. ಹಾಗಂತ ಯಾರು ದುಡಿಬಾರ್ದು ಅಂತಲ್ಲ, ಎಲ್ಲರೂ ದುಡಿಬೇಕು. ಒಬ್ಬರು ಕಳ್ಳರಾಗಬಾರ್ದು, ಒಬ್ಬರು ಸೋಂಬೇರಿಗಳಾಗಬಾರ್ದು, ಒಬ್ಬರು ಮೋಸ ಮಾಡೋರು ಆಗಬಾರ್ದು, ಎಲ್ಲರೂ ಮೊಬೈಲ್ ಫೋನ್ ನೋಡ್ಕೊಂಡು ಹರಟೆ ಹೊಡ್ಕೊಂಡು ಟೈಮ್ ಪಾಸ್ ಮಾಡಬಾರ್ದು. ಕಷ್ಟಪಟ್ಟು ದುಡಿಬೇಕು. ಆದರೆ ದುಡ್ಡಿಗಾಗಿ ಅಲ್ಲ. ದುಡ್ಡಿಗಾಗಿ ಅಂದರೆ ದುಡ್ಡಿನ ಆಸೆಗಾಗಿ, ಹಣದ ವ್ಯಾಮೋಹಕ್ಕಾಗಿ, ವ್ಯಾಮೋಹಿಗಳಾಗಿ ನಾವು ಕೆಲಸ ಮಾಡೋದಲ್ಲ. ದೇವ್ರನ್ನ ಮಹಿಮೆ ಪಡಿಸ್ಲಿಕ್ಕೆ, ದೇವ್ರನ್ನ ಮೆಚ್ಚಿಸ್ಲಿಕ್ಕೆ, ನಮ್ಮ ಅನುದಿನದ ಅಗತ್ಯಗಳಿಗೋಸ್ಕರ ನಾವು ದುಡಿಬೇಕಷ್ಟೆ. ಹೊಟ್ಟೆಯ ದೇವರಾಗಿರಿಸಿಕೊಂಡು ಅಳಿದು ಹೋಗುವ ವಿಷಯಗಳಲ್ಲೇ ಆಸಕ್ತರಾಗಿ ಅದರಲ್ಲೇ ಹೆಮ್ಮೆ ಪಟ್ಟುಕೊಂಡು ಬದುಕುವವರು ನಾಶವನ್ನು ನೋಡ್ತಾರೆ ಅಂತ ಬೈಬಲ್ ಹೇಳುತ್ತೆ. 19ನೇ ವಾಕ್ಯ ಹಾಗೆ ಹೇಳುತ್ತೆ. 21ನೇ ವಾಕ್ಯ ಏನು ಹೇಳುತ್ತೆ? ನಾವಾದರೂ ಹೇಳಿ, ನಾವಾದರೂ ಯಾರು? ಈ ನಾವು ಅಂದರೆ ಯಾರು? ನೋಡೋಣ ಯಾರು ಅಂತ. ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು, ಉದ್ಧಾರಕರಾದ, ಕೇಳಿಸ್ಕೊಳ್ಳಿ, ನಾವು ಯಾರು ಗೊತ್ತಾ? ಇವರೇ ಉದ್ಧಾರಕನಾದ ಪ್ರಭು ಯೇಸು ಕ್ರಿಸ್ತರು ಪುನರಾಗಮಿಸುವುದು. ಯೇಸು ಪುನರಾಗಮಿಸುವುದು. ಯೇಸು ಅರೈವಲ್ ಆಫ್ ಜೀಸಸ್ ಕ್ರೈಸ್ಟ್, ಯೇಸುವಿನ ಪುನರಾಗಮನ. ಅಲ್ಲಿಂದಲೇ ಎಂದು ಎದುರು ನೋಡುತ್ತಿದ್ದೇವೆ. ನಾವು ಯಾರಿಗಾದರೂ ಬಸ್ಸಿಗೋ ಕಾರಿಗೋ ಹೀಗೆ ವೆಯ್ಟ್ ಮಾಡ್ತಾ ಇರಬೇಕಾದ್ರೆ ಹೀಗೆ ಎದುರು ನೋಡ್ತಾ ಇರ್ತೀವಿ. ಬಂತಾ ಅಂತ. ನಿಮ್ಗೆ ಆ ಥರ ನೋಡಿ ಅಭ್ಯಾಸ ಇದೆಯಾ? ಬಸ್ಸಿನ ಸೌಂಡ್ ಬರ್ತಾ ಇದೆ, ಬಸ್ ಬರ್ತಾ ಇಲ್ವಲ್ಲ, ಹಾರ್ನ್ ಆಯಿತು ಆದರೆ ಬಸ್ ಕಾಣ್ತಾ ಇಲ್ವಲ್ಲ, ಹೀಗೆ ಎದುರು ನೋಡ್ತಾ ಇರ್ತೀವಿ. ಬಂತಾ ಅಂತ. ಅಲ್ಲಿ ನಮ್ಮನ್ನು ಯಾರು ನೋಡ್ತಾ ಇದ್ದಾರೆ, ನಾವು ನೋಡಲ್ಲ. ಅಲ್ಲಿ ಹಿಂದ್ಗಡೆ ನಮ್ಮ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರೆ, ನಾವು ಅದನ್ನು ಗಮನಿಸೋದಿಲ್ಲ. ನಮ್ಮದು ಬಸ್ ಬರ್ತಾ ಇದೆಯಾ ಅಷ್ಟು ಮಾತ್ರ ನೋಡ್ತಾ ಇದ್ದೀವಿ. ಪಕ್ಕದಲ್ಲೇ ನಮ್ಮ ಸ್ವಂತದವ್ರು ದಾಟಿ ಹೋದ್ರೂ ನಮಗೆ ಗೊತ್ತಾಗೋದಿಲ್ಲ. ನಮ್ಮ ಗಮನ ಪೂರ್ತಿ ಆ ಬಸ್ ಇದೆಯಾ, ಬಸ್ ಬರ್ತಾ ಇದೆಯಾ, ಟ್ರೈನ್ ಬರ್ತಾ ಇದೆಯಾ ಅಂತ ಲಗೇಜ್ ಎಲ್ಲ ಎತ್ಕೊಂಡು ಹಿಂಗೆ ನಿಂತ್ಕೊಂಡು ನೋಡ್ತಾ ಇರ್ತೀವಿ. ಇದು ಭಾರ ಅನಿಸೋದು ಇಲ್ಲ ನಮಗೆ. ಯಾಕೆಂದರೆ ನಮ್ಮ ಗಮನ ಪೂರ್ತಿ ಭಾರದ ಮೇಲಲ್ಲ, ಅಲ್ಲಿ ಬರ್ತಾ ಇರ್ತಕ್ಕಂಥ ಟ್ರೈನ್ ಮೇಲೆ ಅಥವಾ ಬಸ್ ಮೇಲೆ. ಹಾಗೆ ನಿಮಗೆ ಜೀವನ ಭಾರ ಆಗಿದ್ದರೆ ನಿಮಗೆ ನಿರೀಕ್ಷೆ ಇಲ್ಲ. ನೀವು ಯೇಸುನ ಎದುರು ನೋಡ್ತಾ ಇಲ್ಲ. ಯೇಸುನ ಎದುರು ನೋಡೋರಿಗೆ ಜೀವನ ಭಾರ ಆಗೋದಿಲ್ಲ.
ನಿಮಗೆ ಜೀವನ ಯಾಕೆ ಭಾರ ಆಗಿದೆ ಅಂದರೆ ನೀವು ದುಡ್ಡನ್ನು ಎದುರು ನೋಡ್ತಾ ಇದ್ದೀರಿ, ಲೋಕವನ್ನೇ ಎದುರು ನೋಡ್ತಾ ಇದ್ದೀರಿ, ನೀವು ಬೇರೆ ಏನನ್ನೋ ಎದುರು ನೋಡ್ತಾ ಇದ್ದೀರಿ. ಹೊಟ್ಟೆಯೇ ನಿಮ್ಮ ದೇವರು, ವಿನಾಶವೇ ಅಂತ್ಯ. ಆದರೆ ನಾವಾದರೂ, ನಾವು ಅಂದರೆ ಅವರು ಯಾರು? ಎದುರು ನೋಡುವವರು. ಎದುರು ನೋಡುವವರು. ಯಾರನ್ನ ಎದುರು ನೋಡುವವರು? ಯೇಸು ಬರ್ತಾರೆ. ಎಷ್ಟನೇ ತಾರೀಕು ಬರ್ತಾರೆ? ಕಳ್ಳನು ಬರುವ ಹಾಗೆ ಬರ್ತಾರೆ. ಯಾವಾಗ ಬರ್ತಾರೆ ಗೊತ್ತಿಲ್ಲ, ಈಗಲೂ ಬರ್ಬೋದು. ಆ ರೀತಿಯಲ್ಲಿ ಪ್ರತಿದಿನ ಯೇಸುವಿನ ಪುನರಾಗಮನಕ್ಕಾಗಿ ಎದುರು ನೋಡುತ್ತಿರುವವರು ನಾವು, ಸ್ವರ್ಗ ರಾಜ್ಯದ ಪ್ರಜೆಗಳು. ಹೊಟ್ಟೆಯನ್ನು ದೇವರಾಗಿ ಇಟ್ಕೊಂಡು ಬದುಕೋರಲ್ಲ ನಾವು. ಕ್ರೈಸ್ತ ವಿಶ್ವಾಸಿಗಳ ಬಗ್ಗೆ ಹೇಳ್ತಾ ಇರೋದು ಇದು, ಬರೆದಿರೋದು ಇದು. ಕ್ರೈಸ್ತ ಸಭೆಯೇ ಎಚ್ಚೆತ್ಕೊಳ್ಳಿ. ಹೊಟ್ಟೆ ಅಲ್ಲ ನಿಮ್ಮ ದೇವರು, ಹಣ ಅಲ್ಲ ನಿಮ್ಮ ದೇವರು, ಯಾವುದೋ ಮೂಕ ವಿಗ್ರಹಗಳಲ್ಲ ನಿಮ್ಮ ದೇವರು. ನಿಮ್ಮ ದೇವರು ಸರ್ವಶಕ್ತನಾದ ಸೃಷ್ಟಿಕರ್ತನಾದ ಪ್ರಭು ಯೇಸು ಕ್ರಿಸ್ತರು, ಎಲ್ಲವನ್ನು ಉಂಟು ಮಾಡಿದ ಆತನು, ರಕ್ಷಿಸಿದ ರಕ್ಷಕನು ನಮ್ಮ ದೇವರು. ಅವರು ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ ಎಂದು, ಅಲ್ಲಿಂದಲೇ ಬರ್ತಾರೆ ಎಂದು ಎದುರು ನೋಡುತ್ತಿರುವವರು. ಓದಿ ಮುಂದಕ್ಕೆ. ಅವರು ಸಮಸ್ತವನ್ನು ಸ್ವಾಧೀನಪಡಿಸಿಕೊಳ್ಳುವರು. ಅವರಿಲ್ಲಿ ಬಂದು ಸಮಸ್ತವನ್ನು ಸ್ವಾಧೀನಪಡಿಸಿಕೊಳ್ಳುವರು. ನಶ್ವರವಾದ ನಮ್ಮ ದೀನ ದೇಹಗಳನ್ನು, ಕೇಳಿಸ್ಕೊಳ್ಳಿ, ನಶಿಸಿ ಹೋಗುವಂತ ಈ ಮಣ್ಣಿನ ಈ ದೀನ ದೇಹವನ್ನು ತಮ್ಮ ಶಕ್ತಿಯಿಂದ ರೂಪಾಂತರಗೊಳಿಸಿ, ತಮ್ಮ ಪವಿತ್ರಾತ್ಮ ಶಕ್ತಿಯಿಂದ ರೂಪಾಂತರಗೊಳಿಸಿ ತಮ್ಮ ತೇಜೋಮಯ ಶರೀರದಂತೆ ಮಾಡುವರು. ತಮ್ಮ ತೇಜೋಮಯ ಶರೀರದಂತೆ ಮಾಡ್ತಾರಂತೆ. ಯೇಸು ಸ್ವಾಮಿ ನಮ್ಮನ್ನ ರೂಪಾಂತರಗೊಳಿಸ್ತಾರಂತೆ. ಬಂದ್ಮೇಲೆ ಏನು ಮಾಡ್ತಾರೆ ಗೊತ್ತಾ? ಒಂದು ವೇಳೆ ನೀವು ಸತ್ತು ಹೋಗಿದ್ರೆ ನಿಮ್ಮ ಹೆಸರಿಡಿದು ಕರೀತಾರೆ. ಲಾಜರನ್ನ ಕರೆದ ಹಾಗೆ, ಲಾಜರ್ನೇ ಬಾರೋ ಇಲ್ಲಿ ಅಂತ. ಹಾಗೆ ನಿಮ್ಮ ಹೆಸರಿಡಿದು ಕರೆದಾಗ ಏನು ಆಗುತ್ತೆ? ಅವ್ರ ಮಾತಲ್ಲೇ ಶಕ್ತಿ ಇದೆ. ಲೆಟ್ ದೇರ್ ಬಿ ಲೈಟ್ ಅಂತಾಗ, ಬೆಳಕಾಗಲಿ ಅಂದಾಗ ಬೆಳಕಾಯಿತು, ಅದಾಗಲಿ ಇದಾಗಲಿ ಅಂದಾಗ ಎಲ್ಲ ಆಯಿತು ಅವ್ರ ಮಾತಿನಿಂದ. ಹಾಗೆ ನಿನ್ನ ಹೆಸರಿಡಿದು ಯೇಸು ಕರೆಯುವಾಗ ನೀನಾಗಿ ಬರ್ತೀಯ, ನಿನಗೊಂದು ಶರೀರ ಸಿಗುತ್ತೆ. ಅವ್ರ ಮಾತಲ್ಲೇ ನಿನಗೊಂದು ಶರೀರ ಬಂದ್ಬಿಡುತ್ತೆ. ಅದು ಮಹಿಮಾ ಶರೀರ. ಆ ಶರೀರ ನೋಡ್ಲಿಕ್ಕೆ ಹೇಗಿರುತ್ತೆ ಅಂದರೆ ಅವ್ರ ಥರನೇ ಇರುತ್ತೆ. ನೀನು ಯೇಸುವಿನ ಥರನೇ ಇರ್ತಕ್ಕಂಥ ಒಂದು ರೂಪ ನಿನಗೆ, ಮಹಿಮಾ ರೂಪ, ಒಂದು ಗ್ಲೋರಿಯಸ್ ಬಾಡಿ ನಿನಗೆ ಸಿಗುತ್ತೆ. ಇದು ಯಾವಾಗ? ಅವ್ರು ಬಂದಾದಮೇಲೆ, ನಿನ್ನನ್ನು ಕರೆದಾದ್ಮೇಲೆ. ನೀನು ಸತ್ತು ಹೋಗದೆ ಇದ್ದರೆ, ಜೀವಂತವಾಗಿದ್ದರೆ ಅವ್ರು ಬರೋ ಟೈಮಲ್ಲಿ ಹಾಗೆ ರೂಪಾಂತರಿಸ್ತಾರೆ. ಈ ಮಾಂಸ ರಕ್ತ ಇರುವ, ಎಲುಬು ಮಾಂಸ ರಕ್ತ ಇರುವ ಈ ದೇಹವನ್ನು ರೂಪಾಂತರ ಮಾಡ್ತಾರೆ. ಕಣ್ಣು ಮುಚ್ಚಿ ಕಣ್ಣೆತ್ತು ತೆಗೆಯೋದ್ರಷ್ಟರಲ್ಲಿ. ಅದಕ್ಕೆ ಎಷ್ಟು ಗಂಟೆ, ಎಷ್ಟು ವರ್ಷ ಎಲ್ಲ ಬೇಕಾಗಿಲ್ಲ. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್, ಕ್ಷಣ ಮಾತ್ರದಲ್ಲಿ ಟಣ್ ಅಂತ ರೂಪಾಂತರಗೊಳ್ತೀವಿ. ಈ ಒಂದು ರೂಪಾಂತರಗೊಂಡ ಒಂದು ಹೊಸ ದೇಹ, ಹೊಸ ಜೀವನ ನಮಗೆ ಇದೆ. ಯೇಸು ಬರ್ತಾರೆ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ. ಅದಕ್ಕಾಗಿ ನಾವು ಈ ಆಜ್ಞೆಗಳಿಗೆ ಅನುಸರಿಸಿ ಬದುಕಬೇಕು. ಅದಲ್ಲದೆ ಇಲ್ಲಿ ಏನೋ ಸಿಗ್ಲಿಕ್ಕೋಸ್ಕರ ಅಲ್ಲ. ಪಿಶಾಚಿಗೆ ಇದು ಗೊತ್ತು. ಇವರು ನಿಜವಾದ ಏಕದೇವರನ್ನು ಆರಾಧನೆ ಮಾಡ್ತಾ ಬದುಕಿದರೆ ಇವರು ಎಲ್ಲರೂ ದೇವರ ಮಕ್ಕಳಾಗಿ ಬದುಕ್ತಾರೆ, ಸ್ವರ್ಗ ರಾಜ್ಯಕ್ಕೆ ಹೋಗ್ತಾರೆ. ಯೇಸು ಬಂದಾಗ ಇವ್ರನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಆದ್ದರಿಂದ ಪಿಶಾಚಿ ಏನು ಮಾಡ್ತಾನೆ? 108 ವಿಗ್ರಹಗಳನ್ನ ರೆಡಿ ಮಾಡಿ, ಅದ್ರ ಮುಖಾಂತರ ಸ್ವಲ್ಪ ಜಾದೂನು ಮಾಡಿ, ನಮಗೆ ಕಣ್ಣಿಗೆ ಕಾಣುವ ಹಾಗೆ ಸ್ವಲ್ಪ ಅದ್ಭುತಗಳನ್ನೂ ಅವುಗಳ ಮುಖಾಂತರ ಮಾಡ್ತಾನೆ. ಇವತ್ತು ಅನೇಕ ಸ್ಟ್ಯಾಚ್ಯುಗಳ ಮುಖಾಂತರ ಅದ್ಭುತಗಳು ನಡೀತಾ ಇದೆಯಾ ಎಲ್ಲಾದರೂ? ಹಲೋ, ಸ್ಟ್ಯಾಚ್ಯುಗಳಲ್ಲಿ ಅದ್ಭುತಗಳು ನಡೀತಾ ಇದೆ ಇವತ್ತು. ಹಾಲು ಬರೋದು, ಜೇನು ಬರೋದು, ಸ್ಮೆಲ್ ಬರೋದೆಲ್ಲ ಇದೆಯಾ? ಇಲ್ವಾ? ಎಲ್ಲೂ ಕೇಳಿಸ್ಕೊಳ್ಳಿಲ್ವಾ? ಇಲ್ವಾ? ಅಲ್ಲೆಲ್ಲೋ ಯಾರೋ ಹೇಳ್ತಾ ಇದ್ರು, ಕೇರಳದಲ್ಲಿ ಯಾವುದೋ ಯೇಸು ಸ್ವಾಮಿ ಸ್ಟ್ಯಾಚ್ಯುಗೆ ಕೂದಲು ಉದ್ದ ಆಗ್ತಾ ಇತ್ತಂತೆ. ಇನ್ನೊಂದು ಕಡೆ ಜೇನು ತುಪ್ಪ ಬರ್ತಾ ಇತ್ತಂತೆ, ಇನ್ನೊಂದು ಕಡೆ ಎಣ್ಣೆ ಬರ್ತಾ ಇತ್ತಂತೆ. ಬಾಟ್ಲು ತಗೊಂಡು ಹೋದವರಿದ್ದಾರೆ ಕಥೋಲಿಕ ಕ್ರೈಸ್ತರು ಎಷ್ಟೋ ಜನ ಹಿಡ್ಕೊಂಡು ಬರಲಿಕ್ಕೆ. ಈಗ ಅವ್ರಿಗೆ ಗೊತ್ತಾಗ್ತದೆ, ಫ್ಲಾಶ್ ಆಗ್ತಾ ಇದೆ ಎಲ್ಲೆಲ್ಲಿ ಬರ್ತಾ ಇದೆ ಅಂತ. ಮನೆ ಹೋಗಿ ಡಿಸ್ಕಸ್ ಮಾಡಿ ಎಲ್ಲೆಲ್ಲಿ ಬರ್ತಾ ಇದೆ ಅಂತ. ನೀವು ಹೋಗಿರ್ಬೋದು ಕೆಲವು ಟೈಮ್ ಬಾಟ್ಲೆಲ್ಲ ಎತ್ಕೊಂಡು, ಒಂದು ಪೀಸ್ ಕೂದಲು ನನಗೂ ಕೊಡಿ ಕಟ್ಕೊಳ್ತೀನಿ ಅಂತ. ಇದ್ದಾರೆ ಆ ಥರ. ಆ ರೀತಿ ಅವಿಶ್ವಾಸದ ಅಂಧಕಾರದಲ್ಲಿ ಬದುಕುತ್ತಿರುವ ಅನೇಕ ಕಥೋಲಿಕರು ಇವತ್ತಿದ್ದಾರೆ. ಮೂಢನಂಬಿಕೆಯಲ್ಲಿ ಬದುಕ್ತಾ ಇರೋರು. ಯಾಕೆ ಗೊತ್ತಾ? ವಾಕ್ಯದ ಬೆಳಕಿಲ್ಲ, ಶುಭ ಸಂದೇಶದ ಬೆಳಕಿಲ್ಲ, ಪರಿಶುದ್ಧಾತ್ಮ ಇಲ್ಲ ಒಳಗಡೆ. ನಿಜವಾದ ದೇವರನ್ನ ಆರಾಧನೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಪರಿಶುದ್ಧಾತ್ಮ ಇಲ್ಲದೆ ಇರೋದ್ರಿಂದ.
ಇದು ಮೊದಲನೆಯ ಆಜ್ಞೆಗೆ ಸಂಬಂಧಪಟ್ಟ ವಿಷಯಗಳು, ಸ್ವಲ್ಪ ವಿಷಯಗಳು. ಇನ್ನು ಹೇಳ್ತಾ ಹೋದರೆ ನಾನೊಬ್ಬನೇ ಮೈಕ್ ಹಿಡ್ಕೊಂಡು ಇಲ್ಲಿ ನಿಂತ್ಕೋಬೇಕಾಗುತ್ತೆ. ಆಮೇಲೆ ಈ ಮೊದಲನೇ ಆಜ್ಞೆಗೆ ಸಂಬಂಧಪಟ್ಟ ವಿಷಯಗಳು, ವಿಗ್ರಹಾರಾಧನೆಗೆ ಸಂಬಂಧಪಟ್ಟ ವಿಷಯಗಳು ಇನ್ನೂ ಇದರಲ್ಲಿದೆ. ಇದನ್ನೇ ಇನ್ನೂ ಹೇಳ್ತಾ ಹೋದರೆ ನಾನು ಒಬ್ಬನೇ ಲಾಸ್ಟಿಗೆ ಉಳಿದಿರ್ತೀನಿ. ಇನ್ನು ನಮ್ಮ ಜೊತೆಗೆ ಬಂದರೆ ಅಲ್ಲೊಂದು ಸ್ವಲ್ಪ ಉಳ್ಕೊಂಡಿರ್ತಾರೆ. ನೀವೆಲ್ಲ ದಾರಿ ಖಾಲಿ ಮಾಡಿರ್ತೀರ. ಅದಾಗುತ್ತೆ, ಇಲ್ಲ ನನ್ನನ್ನು ಇಲ್ಲಿಂದ ಓಡಿಸ್ಬಿಡ್ತೀರ. ಇದು ಎರಡರಲ್ಲಿ ಒಂದಾಗ್ಬಿಡುತ್ತೆ. ಆದ್ದರಿಂದ ನೀವು ಹೋಗೋದು ಬೇಡ, ನನ್ನನ್ನು ಓಡಿಸೋದು ಬೇಡ. ಸದ್ಯಕ್ಕೆ ಇಲ್ಲಿಗೆ ನಿಲ್ಲಿಸೋಣ.